ಈಗ ಕ್ವಶನ್ ಬಿಡಿಸೋಣ ಒಂದ. ಈಗ ಸಿಂಪಲ್ ರೀ. ಈಗ ಈ ಕೋಲ್ ಮೇಲೆ ಕ್ವಶನ್ ಕೇಳ್ತಾನೆ. ಅಂದ್ರೆ ಇದು ಒಂದೊಂದು ಕೋಲ್ ಅಂದ್ರೆ ಕಲ್ಲಿದ್ದಲ್ ಮೇಲೆ, ಹೌದಾ? ಕಲ್ಲಿಗೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಎಕ್ಸಾಮ್ ಹೋದಾಗ ನೀವು ಕ್ವಶನ್ ತಗೊಂಡ್ರೆ ಒಂದು ಕ್ವಶನ್ ಪೇಪರ್ ಕ್ವಶನ್ ಇದ್ದೇ ಇರುತ್ತೆ, ಹೌದಾ? ಕೋಲ್ ಅಂದ್ರೆ ಏನು ಓದ್ಬೇಕು, ಒಂದು ಅವು ಯಾವ ಉತ್ತರದ ಎಲ್ಲೆಲ್ಲಿ ಕೋಲ್ ಪೀಡ್ಗಳದಾವು, ಮತ್ತೆ ಅದನ್ನ ಅದ್ರದ್ದು ಓರ್ ಯಾವುದು ಎಲ್ಲಿ ಕಂಡು ಬರ್ತೈತಿ, ಮತ್ತೆ ಅದ್ರ ಮೇಲೆ ಕ್ವಶನ್ ಕೇಳೈತಿ. ಒಂದ್ ಕಡೆ ಕೋಲ್ಗಳ ಅದ್ರಿಗಳು ಕೊಟ್ಟಾನ, ಒಂದ್ ಕಡೆ ರಾಜ್ಯಗಳನ್ನ ಕೊಟ್ಟಾನ, ಒಂದಿಸಿ ಬರಿ ಅಂತ, ಹೌದಾ? ಈಗ ನಾ ಕೋಲ್ ನಿಮ್ಗೆ ಏನ್ ಜಸ್ಟ್ ನಾ ಏನು ಹೇಳಂಗಿಲ್ಲ, ನೀವು ಕ್ವಶನ್ ಕೇಳ್ತಾನ ಅಷ್ಟೇ, ನೀವು ಹೇಳ್ಕೋತವ್ರು ಹೇಳಿದ್ರೆ. ಈಗ ಕೋಲ್ ಫೀಲ್ಡ್ ಹೆಸರು ಹೇಳ್ತೀನಿ, ಅದು ಯಾವ ರಾಜ್ಯದಾಗ ಅಂತ ಹೇಳ್ಬೇಕು, ಹೇಳ್ತೀರಿ? ರೈಟ್. ಈಗ ಈ ಬಿಲಾಯತ್ ಬಿಲಾಯಲ್ ಐತ್ರಿ, ಅದು ಛತ್ತೀಸ್ಗಢದಾಗ ಐತಿ, ಹೌದಾ? ನೆಕ್ಸ್ಟ್ ಅದಾದ್ಮೇಲೆ ಈ ತಲ್ಚಾರ್ ಅಂತ ಬರ್ತದೆ, ಅದನ್ನ ಕ್ವಶನ್. ತಲ್ಚಾರ್ ಎಲ್ಲೈತಿ? ತಲ್ಚಾರ್ ಎಲ್ಲೈತಿ? ತಲ್ಚಾರ್ ತಲ್ಚಾರ್ ಒಡಿಸಾದಾಗ ಐತ್ರಿ, ಹೌದಾ? ಮತ್ತೆ ಸಿಲ್ಚಾರ್ ಅಂತ ಬರುತ್ತೆ, ಸಿಲ್ಚಾರ್. ಸಿಲ್ಚಾರ್ ಅಲ್ಲಿ ಮಧ್ಯಪ್ರದೇಶ್. ವೆರಿ ಗುಡ್. ನೋಡಿ ಕನ್ಫ್ಯೂಸ್ ಆಗ್ಬಾರ್ದು. ತಲ್ಚಾರ್ ಐತಿ ಒಡಿಸಾ, ಸಿಲ್ಚಾರ್ ಐತಿ ಮಧ್ಯಪ್ರದೇಶ್. ನೆಕ್ಸ್ಟ್ ಇದು ಬರ್ತದೆ, ಅದು ಸಿಂಗ್ರೌಲಿ, ಅದು ಕೂಡ ಕೋಲ್ ಪೀಡೆ. ಸಿಂಗ್ರೌಲಿ ಐತಿ ಹೇಳೋನು, ಸಿಂಗ್ರೌಲಿ ಐತಿ, ಸಿಂಗ್ರೌಲಿ ಅದ ಎರಡು ಬರ್ತಾವ, ಸಿಂಗ್ರೌಲಿ, ಸಿಂಗರೇಣಿ ಮತ್ತೆ ಸಿಂಗ್ ಭೂಮ್, ಮೂರದವಲ್ಲ, ಹೌದಾ? ಇವು ಮೂರು ಕನ್ಫ್ಯೂಸ್ ಆಗ ನಿಮ್ಗೆ ಎಲ್ಲಿ ಅದಾವ ಹೇಳ್ಬೇಕು, ಹೌದಾ? ಹಾಗಾದ್ರೆ ಈಗ ಸಿಂಗ್ರೌಲಿ ಐತಿ ಎಲ್ಲಿದ್ರೆ? ಸಿಂಗ್ರೌಲಿ ಮಧ್ಯಪ್ರದೇಶ್, ಹೌದಾ? ಸಿಂಗರೇಣಿ, ಸಿಂಗರೇಣಿ ಹೇಳೋಣ, ಸಿಂಗರೇಣಿಲಿ ಇಲ್ರಿ, ಆಸಾಮ್ ಒಳಗಡೆ ಐತಿ. ನೆನ್ಬಿಡ್ಕೋಣ, ನೆನ್ಬಿಡ್ಕೋತ ಒಂದ್ಸಲ ಹೇಳ್ತೀರಿ ನೋಡಿ. ಸಿಂಗರೇಣಿಯಲ್ಲಿ ಆಸಾಮ್, ಸಿಂಗ್ರೌಲಿಯಲ್ಲಿ ಮಧ್ಯಪ್ರದೇಶ್. ನೆಕ್ಸ್ಟ್ ತಲ್ಚಾರ್ ತಲ್ಚಾರ್, ಟಿ ತಲ್ಚಾರ್ ಎಲ್ಲಿದ್ರೆ? ತಲ್ಚಾರ್ ಒಡಿಸ್ಸಾ, ಹೌದಾ? ಸಿಲ್ಚಾರು ಮಧ್ಯಪ್ರದೇಶ್, ನೆನ್ಬಿಡ್ತಿಲ್ಲ. ನೆಕ್ಸ್ಟ್ ಸಿಂಗ್ ಭೂಮು ಜಾರ್ಖಂಡ್. ಇದು ಮನೆ RS ಕ್ವಶನ್, ಇದು ಸಿಂಗ್ ಭೂಮ್ ಇಲ್ಲಿ ಕ್ವಶನ್ ಕೇಳಿದೆ. ಸಿಂಗ್ ಭೂಮ್ ಇಲ್ಪ ಅಂದ್ರೆ ಜಾರ್ಖಂಡ್ದಾಗೈತಿ, ಹೌದಾ? ನೆಕ್ಸ್ಟ್ ಈ ನೈವೇಲಿ ಅಂತ ಬರುತ್ತೆ, ನೈವೇಲಿ, ಅದು ಕೂಡ ಕೋಲ್ ಪೀಡೆ. ನೈವೇಲಿ ಎಲ್ಲಿದೆ? ವೆರಿ ಗುಡ್, ಎಲ್ಲಿ? ತಮಿಳ್ನಾಡಾಗೈತಿ. ಹಿಂಗೆ ಹೇಳ್ಬೇಕಪ್ಪ, ಇಂಪಾರ್ಟೆಂಟ್. ಈಗ ನೈವೇಲಿ ಅನ್ನೋದು ಎದಕ್ ಫೇಮಸ್ ಇದು ಹೇಳ್ರು? ಅಂದ್ರೆ ಈಗ ಓರ್ ಓದಿದ್ರೆ ಓರು ಯಾವ? ವೆರಿ ಗುಡ್. ಏನಪ್ಪಾ ಅಂದ್ರೆ ಈಗ ಅದಿರಿಗಳು ಯಾವಪ್ಪ ಅಂದ್ರೆ ಕೋಲ್ ಅದಿರಿ ಯಾವ? ಮ್ಯಾಗ್ನೆಟೈಟು, ಸಿರಡೈಟ್, ಅಂಥ್ರಸೈಟು, ಬಿಟುಮಿನಸ್, ಪಿಟ್ಟು ಮತ್ತು ಲಿಗ್ನೈಟು. ಇವಪ್ಪ ಓರು ನೀವತ್ತರು ಕಬ್ಬಿಣದವೆಲ್ಲ, ಹೌದಾ? ಅಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತೆ ಯಾವ್ದ್ರೆ ಪಿಟ್ ಅಂತ ಬರುತ್ತೆ. ಹಾಗಾದ್ರೆ ನೈವೇಲಿ ಪ್ಲೇಸ್ ಬರುತ್ತೆ, ಅದು ಕೋಲ್ಡ್ ಪೀಡೆ. ಅದೆಲ್ಲೈತಿ? ತಮಿಳ್ನಾಡ್ದಾಗ ಐತಿ, ಹೌದಾ? ಇದು ಯಾವ್ದಕ್ ಫೇಮಸ್ ಅಂತ ಎಕ್ಸಾಮ್ ಕ್ವಶನ್ ಕೇಳ್ತಾನೆ. ಅಂದ್ರೆ ಅಂಥ್ರಸೈಟು, ಬಿಟುಮಿನಸ್, ಪಿಟ್ಟು ಅಥವಾ ಎದಕ್ಕೆ ಹೇಳೋಣ? ಯಾವ್ದು? ಲಿಗ್ನೈಟ್ ಕ್ವಶನ್ ಕೇಳ್ತಾರೆ. ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಒಂದೇ ಲಿಗ್ನೈಟ್ ಸಂಬಂಧಪಟ್ಟದ ಏನಾದ್ರು ಕೋಲ್ ಪೀಡೆ ಎಲ್ಲಿದ್ರಿ? ಅದು ನೈವೇಲಿ, ತಮಿಳ್ನಾಡು. ಈ ನೆಕ್ಸ್ಟ್ ಈ ಅತಿ ಹೆಚ್ಚು ಈಗ ಏನು ಅದಿರುಗೋದಾವಲ್ಲ, ಇದು ಅದಿರಲ್ಲಿ ಯಾವ್ದು ಒಳ್ಳೆ ಇದ್ರಿ ಯಾವ್ದು ಅಂದ್ರೆ ಅತಿ ಹೆಚ್ಚು ಯೂಸ್ ಮಾಡೋದು ಯಾವ್ದ್ರಿ? ಅಂಥ್ರಸೈಟ್ ಕಂಡು ಬರೋದು ಏಕೈಕ ರಾಜ್ಯ ಇಲ್ಲಿ ನಮ್ದು ಕಡೆದೇಳ ಇಲ್ಲ. ಅಂಥ್ರಸೈಟು ಅತಿ ಹೆಚ್ಚು ಗುಡ್ ಕ್ವಾಲಿಟಿ ಕಲ್ಲಿದ್ದಲು ಇದು. ಹಾಗಾದ್ರೆ ಎಲ್ಲಿ ಕಂಡು ಬರುತ್ತೆ? ಭಾರತ ಒಂದೇ ಒಂದು ರಾಜ್ಯ ಕಂಡು ಬರೋದು ಇಲ್ಲ, ಜಮ್ಮು ಕಾಶ್ಮೀರ ಕಂಡು ಬರೋದ್ರಿ, ಹೌದಾ? ಅಂಥ್ರಸೈಟ್ ಜಮ್ಮು ಕಾಶ್ಮೀರ್. ನೆಕ್ಸ್ಟ್ ಅದ್ ನಮ್ಮಲ್ಲಿ ಅತಿ ಹೆಚ್ಚು ಕಂಡು ಬರೋದು ಯಾವ್ದಂಗಾದ್ರೆ? ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಂಡು ಬರೋದು ಯಾವ್ದು ಎಲ್ಲದರಲ್ಲಿ? ಅದ ಕೋಲ್ದಲ್ಲಿ ಯಾವ್ದು ಅಂತ ಹೇಳಿದ್ರೆ, ಕೋಲ್ದಲ್ಲಿ ಯಾವ್ದು? ವೆರಿ ಗುಡ್. ಯಾವ್ದ್ರೆ? ಬಿಟುಮಿನಸ್. ನೋಡ್ರಿ, ಅಂಥ್ರಸೈಟ್ ಅಂತ ಕೇಳಿದ್ರೆ ಈ ಒಂದೇ ಒಂದು ರಾಜ್ಯ ಹಿಂಗ ಕ್ವಶನ್ ಕೇಳ್ತಾನ. ಅಂಥ್ರಸೈಟ್ ಒಂದೇ ಒಂದು ರಾಜ್ಯ ಕಂಡು ಬರುತ್ತೆ, ಎಲ್ಲಿ ಕಂಡು ಬರ್ತದೆ ಕೇಳ್ತಾನಪ್ಪ? ಅದರಲ್ಲಿ ಜಮ್ಮು ಕಾಶ್ಮೀರ್. ನೆಕ್ಸ್ಟ್ ಓವರ್ ಆಲ್ ಇಂಡಿಯಾನ್ ಕನ್ಸಿಡರ್ ಮಾಡಿದಾಗ ನಮ್ದು ಯಾವ ಒಂದು ಓರ್ ಜಾಸ್ತಿ ಇರುತ್ತೆ ಕೇಳ್ತಾನ್ರಿ? ಯಾವ್ದು? ಬಿಟುಮಿನಸ್. ನಮ್ಮ ಭಾರತದಲ್ಲಿ ಹೆಚ್ಚಿಸ್ಕೊಂಡು ಬಿಡೋದು ಬಿಟುಮಿನಸ್, ಹೌದಾ? ನೆಕ್ಸ್ಟ್ ಇನ್ನೊಂದು ಈ ಬಿಲಾಯಿ ಅಂತ ಎಲ್ಲಿ ಬರುತ್ತೆ? ಛತ್ತೀಸ್ಗಢ. ಅದು ಕೂಡ ಏನಪ್ಪ ಅಂದ್ರೆ ಕೋಲ್ ಮೈನೆ, ರೈಟ್? ಅದ್ರ ಸಂಬಂಧಪಟ್ಟಂಗ ನಿಮ್ಗ ಗೊತ್ತಿಲ್ಲ, ರೈಟ್? ಈಗ ಬ್ರೌನ್ ಕೋಲ್ ಅಂತ ಯಾವ್ದು ಕರೀತಾರೋ ಹೇಳ್ತಾನೆ ಯಾರು? ಬ್ರೌನ್ ಕೋಲ್ ಅಂತ ಹೇಳಿ ಅಂದ್ರೆ ಇವ್ 2, 3, 4 ಅದಾವಲ್ಲ ಇವು ಓರಾಗ, ಅದ್ರ ಬ್ರೌನ್ ಕೋಲ್ ಅಂತ ಕರಿತೀವಿ. ಯಾವ ಬ್ರೌನ್ ಕೋಲ್ ಅಂತ ಕರಿತೀವಿ? ಅದ ಕಂದು ಕಲ್ಲಿದ್ದಲು ಅದನ್ನ ಕರಿತೀವಿ ನಾವು. ಕ್ವಶನ್ ಕೇಳ್ತಾನೆ ಎಕ್ಸಾಮ್ ಈ ಕೇಳಿ ಯಾವ ಓರನ್ನ ಕಂದು ಕಲ್ಲಿದ್ದಲು ಅಂತ ಕರೀತಾರೆ ಅಥವಾ ಬ್ರೌನ್ ಕೋಲ್ ಅಂತ ಕರೀತಾರೆ? ವೆರಿ ಗುಡ್. ಯಾವ್ದು ಆನ್ಸರ್? ಲಿಗ್ನೈಟ್ ಇಸ್ ರೈಟ್ ಆನ್ಸರ್. ಯಾವ್ದ್ರಿ? ಲಿಗ್ನೈಟ್. ನೆಕ್ಸ್ಟ್ ಅತ್ಯುನ್ನತ ಯಾವ್ದಂತ ಹೇಳಿದ್ರಿ ನೀವು? ಯಾವ್ದೇ? ಅಂಥ್ರಸೈಟ್. ಅತ್ಯುನ್ನತ ಅಂಥ್ರಸೈಟ್. ನೆಕ್ಸ್ಟ್ ಏನ್ ಕೇಳ್ತಾನ? ಅತಿ ಹೆಚ್ಚು ಮಾಯಿಶ್ಚರ್ ಅನ್ನ ಹೊಂದಿರತಕ್ಕಂಥ ಅದಿರು ಯಾವ್ದು ಕೇಳ್ತಾನ್ರಿ? ಕಲ್ಲಿದ್ದಲ್ನ ಅದಿರು ಯಾವ್ದು ಕೇಳ್ತಾನ? ಯಾವ್ದ್ರಿ? ಪಿಟ್ ಇಸ್ ರೈಟ್ ಆನ್ಸರ್. ಅತಿ ಹೆಚ್ಚು ಮಾಯಿಶ್ಚರ್ ಹೊಂದಿರತಕ್ಕಂಥ ಯಾವುದು? ಪಿಟ್ಟು, ರೈಟ್? ಇನ್ ನೆಕ್ಸ್ಟ್ ಥರ್ಮಲ್ ಪವರ್ ಪ್ಲಾಂಟ್ ಗೊತ್ತಾ? ಹೌದಾ? ಇಂಟ್ರೆಸ್ಟ್ ಬರಲ್ಲ, ಇಂಟ್ರೆಸ್ಟ್ ತೋರಿಸ್ಬೇಕು ನೀವು. ಥರ್ಮಲ್ ಪವರ್ ಪ್ಲಾಂಟ್ ಬರತ್ತಲ್ಲ, ಈಗ ನಮ್ಮ ಕೈಗಾತು ನ್ಯೂಕ್ಲಿಯರ್ ಪವರ್ ಪ್ಲಾಂಟು, ಮತ್ತೆ ರಾಯಚೂರು ಒಂದು ಥರ್ಮಲ್ ಪವರ್ ಪ್ಲಾಂಟ್ ಗೊತ್ತಾ? ಅಲ್ಲಿ ಕಲ್ಲಿದ್ದಲು ಯೂಸ್ ಮಾಡ್ತಾರೆ ಅವರು.
ಕಲ್ಲಿನ ಯೂಸ್ ಮಾಡಿದ್ರೆ ಕ್ವಶನ್ ಕೇಳ್ತಾನೆ ಈ ಥರ್ಮಲ್ ಪವರ್ ಪ್ಲಾಂಟ್ ಈ ಕೈನ ಯಾವ ಕಲ್ಲಿದ್ದಲ್ನ ಅದಿರನ್ನು ಬಳಸುತ್ತಾರೆ. ಫಸ್ಟ್ ಆಪ್ಷನ್ ಅಂಥ್ರಸೈಟ್, ಬಿಟುಮಿನಸ್, ಪಿಟ್, ಮತ್ತೆ ಇನ್ನೊಂದು ಲಿಗ್ನೈಟ್. ಯಾವ್ದು ಹೇಳೋನು? ಯಾವ್ದ್ರಿ? ಇಲ್ಲ, ಬಿಟುಮಿನಸ್ ಯೂಸ್ ಮಾಡ್ತಾರೆ ಜಾಸ್ತಿ. ಹೌದಾ? ಅಲ್ಲಿ ಯಾವ್ದು ಯೂಸ್ ಮಾಡಪ್ಪ ಅಂದ್ರೆ ಬಿಟುಮಿನಸ್ ಯೂಸ್ ಮಾಡ್ತಾರೆ. ಹೌದಾ? ಏನಾರ ಮಿಸ್ಟೇಕ್ ಆದ್ರೆ ಸ್ವಲ್ಪ ಹೇಳ್ರಿ, ಅದೇ ಚೆಕ್ ಮಾಡಿ ಹೇಳ್ರಿ, ಮತ್ತೆ ಚೇಂಜ್ ಮಾಡೋಣ, ಏನು ತೊಂದರೆ ಇಲ್ಲ. ರೈಟ್. ಈ ನೆಕ್ಸ್ಟ್ ಈ ಕಲ್ಲಿದ್ದಲ್ ಸಂಬಂಧಪಟ್ಟಂಗ ಅತಿ ಹೆಚ್ಚು ಕಲ್ಲಿದ್ದಲ್ ಈಗ ರೂರ್ ಅಂತ ಒಂದು ಪ್ಲೇಸ್ ಬರ್ತದೆ. ಎಲ್ಲಿ ಬರ್ತದೆ ರೂರ್ ಅಂತ ಪ್ಲೇಸ್? ರೂರ್ ಜರ್ಮನಿ. ಹೌದಾ? ಜರ್ಮನಿ ಕಂಡು ಬರ್ತಲ್ಲ. ಇನ್ನು ಕ್ವಶನ್ ಕೇಳ್ತಾರೆ ಕಲ್ಲಿದ್ದಲು ಹೆಚ್ಚು ಕಂಡು ಬರುತ್ತೆ. ಹಾಗಾದ್ರೆ ಭಾರತ ರೂರ್ ಅಂತ ಯಾವ್ದನ್ನ ಕರೀತಾರ? ಏನಿಬೇಡಿ, ಯಾವ್ದದು? ಈಗೇನ ಚೋಟನಾಗ್ಪುರ ಪ್ರಸ್ಥಭೂಮಿ ಇದ್ಲ, ಚೋಟನಾಗ್ಪುರ ಪ್ರಸ್ಥಭೂಮಿ ಇದ್ಲ, ಅದನ್ನ ಭಾರತದ ರೂರ್ ಅಂತ ಕರೀತಾರೆ. ಅಂದ್ರೆ ಅತಿ ಹೆಚ್ಚಲ್ಲಿ ಏನ್ ಕಂಡು ಬರ್ತಪ್ಪ ಅಂದ್ರೆ ಕಲ್ಲಿದ್ದು ಕಂಡು ಬರುತ್ತೆ. ಮೊನ್ನೆ RSI ನಾವ್ ಏನ್ ಹೇಳ್ತಿಲ್ಲ, ಕ್ವಶನ್ಸ್ ತೆಗೆದು ನೋಡ್ಬೇಕು ನೀವು ಹೊತ್ತು ಹೋಗಿ. ಹೌದಾ? ಕ್ವಶನ್ ಪೇಪರ್ ರಿಲೇಟೆಡ್ ಒಟ್ಟು ಡಿಸ್ಕಸ್ ಮಾಡ್ಬೇಕು, ಸುಮ್ ಪಾಲ್ತು ಅಲ್ಲ. ಈಗ ನೋಡ, ಮೊನ್ನೆ RSI ಮತ್ತು KSRP, PSI ಎಕ್ಸಾಮ್ಗಳು ಗೊತ್ತಾ, ಒಂದು ಲಾಸ್ಟ್ PC ಹೋಗ್ಬೇಕಾರೆ 60 ಪೋಸ್ಟ್ 70 ಪೋಸ್ಟ್ ಅದು ಗೊತ್ತಾ. ಅಲ್ಲಿ ಕ್ವಶನ್ ಕೇಳಿದ ಈ ಕೆಳಗಿನ ಯಾವ ಒಂದು, ಸರ್ ನಮಸ್ಕಾರ, ಈ ಕೆಳಗಿನ ಯಾವ, ಹೌದಾ, ಈ ಕೆಳಗಿನ ಯಾವ ಒಂದು ನದಿ ವ್ಯವಸ್ಥೆ ಅಥವಾ ನದಿ ವ್ಯಾಲಿ ಈ ಕಲ್ಲಿದ್ದಲಿಗೆ ಫೇಮಸ್ ಅಂತ ಕ್ವಶನ್ ಕೇಳಿದ್ರಿ. ಯಾವ್ದ್ರಿ? ಆಪ್ಷನ್ ಕೊಡ್ಲ? ಕೃಷ್ಣಾ ನದಿ ಬೆಲ್ಟು, ಗೋದಾವರಿ ನದಿ ಬೆಲ್ಟು, ಮತ್ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಮಹಾನದಿ ನದಿ ಬೆಲ್ಟು, ಮಹಾನದಿ ಬೇಡ, ಬ್ರಹ್ಮಪುತ್ರ ನದಿ ಬೆಲ್ಟು, ಮತ್ತೆ ಸಿಂಧು ನದಿ ಬೆಲ್ಟು. ಯಾವ್ದ್ರಿ? ಗೋದಾವರಿ. ನಾಳೆ ಕ್ವಶನ್ ಕೇಳ. ಹೌದಾ? ಕ್ವಶನ್ ಕೇಳ ನಿಮ್ಗೆ ಗೊತ್ತಿರ್ಬೇಕು. ರೈಟ್. ನಾವೇನು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಇವತ್ತು 100 ಇಂದ 200 ಮಂದಿ ಇರ್ತಾರೆ ಈಗ 4 ಗಂಟೆಗೆ. ಹೌದಾ? ಈಗೆಲ್ಲ ನಾವು ಬಂದ್ರೆ ಹುಡುಗರ ಅವರು ನಾವು ಫಸ್ಟ್ ಡಿಸ್ಕಷನ್ ಮಾಡಿದ್ದು, ನಮ್ಗಿಂತ ಸೀನಿಯರ್ ಡಿಸ್ಕಷನ್ ಮಾಡ್ತಿದ್ರು ಮೊದಲ. ಹೌದಾ? ಅವರು ನಮಗೇನಪ್ಪಾ ಅಂದ್ರೆ ಡಿಸ್ಕಷನ್ ಮಾಡಕ್ ಹೇಳ್ಕೊಟ್ರು ಹೆಂಗ್ ಮಾಡ್ಬೇಕಂತೇಳಿ. ನಾವು ಕಂಟಿನ್ಯೂ ಮಾಡಿದ್ವಿ. ಈಗ ನಾವು ಬಿಟ್ಟು ಹೋಗ್ಬೇಕೇನಪ್ಪ ಅಂದ್ರೆ ಅವರು ಅವಕಾಶ ಕೊಟ್ಟಿದ್ರು ನಾವು ಡಿಸ್ಕಷನ್ ಮಾಡಕ್. ಸೊ ಹಂಗ ಯಾರು ಒಬ್ಬರೇ ಡಿಸ್ಕಷನ್ ಮಾಡಬಾರ್ದು. ನೀವು ಒಬ್ರು ಯಾರಪ್ಪ ಅಂದ್ರೆ ಅದ್ರಾಗ ಡಿಸ್ಕಷನ್ ಮಾಡಕ್ ಕಲ್ಕೋಬೇಕು, ಹೇಳಕ್ ಕಲ್ಕೋಬೇಕು. ಅವಾಗ ಯಾರ ಬಿಟ್ಟು ಹೋದಾಗ ಮುಂದುವರ್ಸಕ್ ಯೂಸ್ ಆಗ್ತೈತಿ ನಿಮ್ಗೆ. ರೈಟ್. ಸೊ ಅದಕ್ಕೋಸ್ಕರ ಗೊತ್ತಿರಲಿ. ಇನ್ನು ಕ್ವಶನ್ ಕೇಳಿದ್ನ, ಇದು ಯಾವ ನದಿ ಬೆಲ್ಟ್ ಇರೋದು? ನದಿ ವ್ಯಾಲಿ. ಅದು ಗೋದಾವರಿ ನದಿ ವ್ಯಾಲಿಗೆ ಅತಿ ಹೆಚ್ಚೇನಪ್ಪ ಅಂದ್ರೆ ಕಬ್ಬಿಣದ ಅದಿರು ಕಂಡು ಬರುವಂತ ಪ್ಲೇಸ್ ಅದು. ರೈಟ್. ಈಗ ಚೋಟನಾಗ್ಪುರ ಪ್ರಸ್ಥಭೂಮಿಲಿ ಅತಿ ಹೆಚ್ಚು ಕಬ್ಬಿಣವನ್ನು, ಅದು ಕಲ್ಲಿದ್ನ ಅದಿರು ಮತ್ತು ಕಬ್ಬಿಣ ಅದಿರು ಕಂಡು ಬರುವಂತ ಪ್ಲೇಸ್ ಅದು. ರೈಟ್. ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಲಿ. ಹಾಗಾದ್ರೆ ಒಂದ್ಸಲ ಹೇಳ್ಬಿಡ್ರಿ, ಬ್ರೌನ್ ಕೋಲ್ ಯಾವ್ದನ್ನ ಕರಿತೀವಿ ನಾವು? ಯಾವ್ದ್ರಿ? ಲಿಗ್ನೈಟ್. ನೆಕ್ಸ್ಟ್ ಅತಿ ಹೆಚ್ಚು ಕಾರ್ಬನ್ ಕಂಡು ಹೊಂದಿರತಕ್ಕಂಥದ್ದು ಯಾವ್ದ್ರಿ? ಅಂಥ್ರಸೈಟ್. ಹೌದು? ಕಾರ್ಬನ್ ಕಂಡು ಹಿಡಿದಿರ್ತಕ್ಕಂದ್ರೆ ಅತ್ಯುನ್ನತ ಅಂದಂಗ್ರೆ ಅತಿ ಕಾರ್ಬನ್ ಅಂಥ್ರಸೈಟ್. ನೆಕ್ಸ್ಟ್ ಈಗ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಬಳಸುವಂತದ್ದು ಯಾವ್ದು? ಬಿಟುಮಿನಸ್. ರೈಟ್. ನೆಕ್ಸ್ಟ್ ನೈವೇಲಿ ಎದಕ್ ಫೇಮಸ್? ಯಾವ್ದು ಫೇಮಸ್? ನೈವೇಲಿ. ಅದೇ ನೈವೇಲಿ ಕಲ್ಲಿದ್ದಲು ಯಾವ್ದಾದ್ರ ಒಳಗಡೆ? ಯಾವ್ದ್ರಿ? ಲಿಗ್ನೈಟ್. ನೈವೇಲಿ ಕಂಡು ಬರುತ್ತೆ ತಮಿಳ್ನಾಡು. ರೈಟ್. ಒಂಥರ ಹೇಳ್ರಿ, ತಲ್ಚಾರ್ ಕಂಡು ಬರುತ್ತೆ ತಲ್ಚಾರ್ ಒಡಿಸ್ಸಾ. ಹೌದಾ? ಸಿಲ್ಚಾರ್ ಕಂಡು ಬರುತ್ತೆ ಮಧ್ಯಪ್ರದೇಶ್. ಹೌದಾ? ಸಿಂಗ್ರೌಲಿ ಕಂಡು ಬರುತ್ತೆ ಸಿಂಗ್ರೌಲಿ ಮಧ್ಯಪ್ರದೇಶ್ ಅಲ್ಲ, ಸಿಂಗರೇಣಿ ಮಧ್ಯಪ್ರದೇಶ್, ಸಿಂಗ್ರೌಲಿ ವೆಸ್ಟ್ ಬೆಂಗಾಲ್ ತೆಲಂಗಾಣ. ನೋಡ್ರಿ ತೆಲಂಗಾಣ ಕಟ್ ಮಾಡ್ರಿ. ಅರೆ ವಿಡಿಯೋ ಆಯ್ತು. ಸ್ಟಾರ್ಟ್ ಮಾಡ್ರಲ್ಲ ಅನ್ನ ಒಂದ್ ನಿಮಿಷ. ತಲ್ಚಾರ್ ಇಲ್ರಿ ಒಡಿಸ್ಸಾ. ಸಿಲ್ಚಾರ್ ಎಲ್ಲಿ? ಯಾವ್ದ್ರಿ? ಆಸಾಮ. ಹೌದಾ? ಆಸಾಮ್ ಕನ್ಫ್ಯೂಷನ್ ಕಾಣಿದ್ರಿ ಆಸಾಮ್. ರೈಟ್. ಚೆಕ್ ಮಾಡಿ, ಒಂದ್ಸಲ ಡೌಟ್ ಇದ್ರೆ ಚೆಕ್ ಮಾಡಿ ಮತ್ತೆ ಚೇಂಜ್ ಮಾಡೋಣ. ರೈಟ್. ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಇಷ್ಟ ಗೊತ್ತಿರಲಿ. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಎಲ್ಲರೂ ಡಿಸ್ಕಷನ್ ನಿಮ್ಗೆ ಈಗ ನೆಕ್ಸ್ಟ್ ಚಂದ್ರಯಾನ್ 3. ಹೌದಾ? ಚಂದ್ರಯಾನ್ 3 ಬಗ್ಗೆ ಕ್ವಶನ್ ಕೇಳಿದ್ರಿ. ಹೌದಾ? ಚಂದ್ರಯಾನ್ 3 ನಿಮ್ಮ ಇತ್ತೀಚೆಗೆ ಒಂದು ಅವಾರ್ಡ್ ಕೊಟ್ಟರು. ಯಾವ ಅವಾರ್ಡ್ ಕೊಟ್ಟರು? ಯಾವ್ದ್ರಿ? ಗಡ್ಡಡಾರ್. ಹೌದಾ? ಗಡ್ಡಡಾರ್ ಅಂತ ಕೊಟ್ಟರು. ಅದನ್ನ ಯಾರು ಕೊಟ್ಟರು? ಅದು ಅಮೆರಿಕದ ನಾಸಾ ಕೊಟ್ಟಿಲ್ಲ, ಅದ ನೆನಪಿರ್ಲಿ. ಅದು ನಾಸಾ ಅಲ್ಲ, ಅಲ್ಲಿ ಒಂದು ಪ್ರೈವೇಟ್ ಕಂಪ್ನಿ ಬರೋದು. ಯಾವ ಕಂಪ್ನಿ ಅದು? AIAA ಅಂತೇಳಿ, ಅಂದ್ರೆ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಅಂಡ್ ಏರೋನಾಟಿಕ್ಸ್ ಅಂತ ಬರುತ್ತೆ. ಹೌದಾ? ಏರೋನಾಟಿಕ್ಸ್ ಅಂಡ್ ಇನ್ನೊಂದು ಆಸ್ಟ್ರೋನಾಟಿಕ್ಸ್. ಹೌದಾ? ಆ ಒಂದು ಸಂಸ್ಥೆ ಅದನ್ನ ಗಡ್ಡಡಾರ್ ಅಂತೇಳಿ ಅವಾರ್ಡ್ ಕೊಟ್ಟಾರ. ಹೌದಾ? ಯಾವ್ದಪ್ಪ ಅಂದ್ರೆ ಗಡ್ಡಡಾರ್ ಯಾರಿಗ ಇತ್ತೀಚೆಗೆ? ಚಂದ್ರಯಾನ್ 3. ಹೌದಾ? ಚಂದ್ರಯಾನ್ 3 ಡೇಟ್ ಯಾವಾಗ್ರಿ? ಚಂದ್ರಯಾನ್ 1 ಚಂದ್ರಯಾನ್ 1 2008, ಚಂದ್ರಯಾನ್ 2 2019, ಚಂದ್ರಯಾನ್ 3 2023 ಜುಲೈ 14. ಆ ಡೇಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಹೌದಾ? ಈಗ ನೆಕ್ಸ್ಟ್ ಆ ಚಂದ್ರಯಾನ ಲ್ಯಾಂಡರು, ರೋವರು ಮತ್ತು ಆರ್ಬಿಟರ್ ಅಂತ ಬರ್ತೈತಿ. ಹೌದಾ? ನೋಡ್ರಿ ಗೊತ್ತಿರಲಿ, ಆರ್ಬಿಟರ್ ಒಂದು ದೊಡ್ಡ ಬಾಕ್ಸ್, ಆರ್ಬಿಟರ್ ಒಳಗಡೆ ಲ್ಯಾಂಡರ್ ಒಳಗಡೆ ರೋವರ್ ಇರ್ತೈತಿ. ಕ್ವಶನ್ ಕೇಳ್ತಾರೆ ಲ್ಯಾಂಡರ್ ಹೆಸರೇನು? ಯಾವ್ದ್ರಿ? ಲ್ಯಾಂಡರ್ ಹೆಸರು ವಿಕ್ರಮ್, ಮತ್ತೆ ರೋವರ್ ಹೆಸರು ಪ್ರಜ್ಞಾನ್. ಆ ರೋವರ್ ಎಷ್ಟು ಗಾಲಿಗಳು ಅಂತ ಹೇಳಿದ್ರೆ 6 ಗಾಲಿಗಳದಾವ. ಅದ ಗೊತ್ತಿರಲಿ. ನೆಕ್ಸ್ಟ್ ಅದೇನು ಹೋಗಿ ಇಳಿತಲ್ಲ, ಆ ಒಂದು ಪ್ಲೇಸಿಗೆ ಏನ್ ಹೆಸರು ಕೊಟ್ಟಾರ? ಶಿವಶಕ್ತಿ ಪಡ ಅಂತ ಕೊಟ್ಟಾರ. ರೈಟ್. ಚಂದ್ರಯಾನ್ 2 ಹೋಗಿ ಆರ್ಬಿಟರ್ ಮೇಲೆ ಇಳಿತಲ್ಲ, ಅದಕ್ಕೇನು ಹೆಸರು ಕೊಟ್ಟರು? ತಿರಂಗ ಪಾಯಿಂಟ್ ಅಂತ ಹೆಸರು ಕೊಟ್ಟಾರ. ನೆಕ್ಸ್ಟ್ ಚಂದ್ರಯಾನ್ 1 ಪಾಯಿಂಟ್ಗೆ ಅಂತ ಕೊಟ್ಟರು?
ನೆಹರು ಪಾಯಿಂಟ್ ಹೌದ್ರಿ. ಒಂದನೇದು ನೆಹರು ಪಾಯಿಂಟ್, ಎರಡನೇದು ತಿರಂಗ ಪಾಯಿಂಟ್, ಮೂರನೇದು ಯಾವ್ದ್ರಿ ಶಿವಶಕ್ತಿ ಪಾಯಿಂಟ್. ಗೊತ್ತಾದ್ರ ಶಿವಶಕ್ತಿ ಪಾಯಿಂಟ್. ನೆಕ್ಸ್ಟ್ ಆ ಒಂದು ಇರ್ತಕ್ಕಂಥ October 23, ಅದು October 23 August 23 ಅದನ್ನ ಏನಂತ ಆಚರಣೆ ಮಾಡ್ತೀವಿ ನಾವು? ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ರೈಟ್. ನೆಕ್ಸ್ಟ್ ಇನ್ನೊಂದು, ಈಗೇನ್ ಚಂದ್ರಯಾನ್ 3 ಇತ್ತಲ್ಲ, ಚಂದ್ರಯಾನ್ 3 ಅದ್ರಲ್ಲಿ ಎಷ್ಟು ಪೇಲೋಡ್ ಇದ್ದು? ಪೇಲೋಡ್ ಎಷ್ಟ? 7 ಪೇಲೋಡ್ ಇದ್ದು, ಹೌದಾ. ಲ್ಯಾಂಡರ್ ಎಷ್ಟಿದ್ದು, ಸಾರಿ ರೋವರ್ ಅಲ್ಲಿ ಎಷ್ಟು ಮತ್ತು ಆರ್ಬಿಟರ್ ಅಲ್ಲಿ ಎಷ್ಟು? ಅಲ್ಲಿ ರೋವರ್ ಅಲ್ಲಿ 4 ಮತ್ತೇನೊಂದು ಅದು ಲ್ಯಾಂಡರ್ ಅಲ್ಲಿ 3 ಒಂದು ಸಪರೇಟ್. ಹೌದು ಕರೆಕ್ಟ್ ಅವ್ರು ಹೇಳೋದು. ನೋಡಿಲ್ಲಿ ಟೋಟಲ್ 7 ಪೇಲೋಡ್ ಅಂದ್ರೆ ಏನ್ರಿ, ಕೆಲವೊಂದು ಸಣ್ಣ ಸಣ್ಣ ಡಿವೈಸ್ ಗಳನ್ನ ತಗೊಂಡ್ ಹೋಗ್ತಾರೆ ಮೇಲೆ. ಅಂತ ಎಷ್ಟು ಹೋಗ್ಯಾರಪ್ಪ ಅಂದ್ರೆ 7 ಅದನ್ನ PC ಕ್ವಶನ್ ಕೇಳಿದ್ರೆ ಮೊನ್ನೆ, ಹೌದಾ. ಲಾಸ್ಟ್ ನೀವು ನೋಡಿದ್ರೆ ಈ ಲ್ಯಾಂಡರ್ ಅಲ್ಲಿ ಎಷ್ಟು ಅದಾವ, ಅದು ಯಾವ್ದು ಏನು ಅಂತ ಕ್ವಶನ್ ಕೇಳಿದ್ದ, ಹೌದಾ. ಅಲ್ಲಿ ಚೇಷ್ಟೆ ಅಂತ ಬರ್ತೈತಿ, ಹೌದಾ. ನೆಕ್ಸ್ಟ್ ಇಲ್ಸಾ ಅಂತ ಬರ್ತೈತಿ, ಹೌದಾ. ಮತ್ತ ರಂಬಾ ಅಂತ ಬರ್ತೈತಿ, ಹೌದಾ. ನೆಕ್ಸ್ಟ್ ಮತ್ತೆ ಯಾವ್ದು ಬರ್ತಾವ? ಅದ್ರಲ್ಲಿ ಕೆಲವೊಂದಿಷ್ಟ 7 ಪೇಲೋಡ್ಗಳು ಬರ್ತಾವ ಈ ತರ, ರೈಟ್. ಅದ್ರಲ್ಲಿ ಕ್ವಶನ್ ಕೇಳ್ತಾನ, ಲ್ಯಾಂಡರ್ ಅಲ್ಲಿ ರೋವರ್ ಅಲ್ಲಿ 4, ಹೌದ್ರಿ. ರೋವರ್ ಅಲ್ಲಿ 4, ಇನ್ನೊಂದು ಯಾವ್ದ್ರಿ ಲ್ಯಾಂಡರ್ ಅಲ್ಲಿ 2, ಹೌದಾ. ಮತ್ತೆ ಇನ್ನೊಂದು ಒಂದು ಸಪರೇಟ್ ಬಿಟ್ಟಾರ, ಅದ್ಯಾವ್ದು ಟೋಟಲ್ ಎಷ್ಟದು 7 ಅದು, ಹೌದಾ. 7 ಅಂದ್ರೆ ಇವು ಪೇಲೋಡ್ಗಳು ಚಂದ್ರಯಾನ 3 ದಲ್ಲಿ, ಹೌದಾ. ನೆನ್ಪಿಟ್ಕೋದ್ರಿ, ಹೌದಾ. ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ ಎಕ್ಸಾಮ್ಕ, ಅವು ಯಾವ ಒಂದು ಸಪರೇಟ್ ನೆನ್ಪಿಟ್ಕೋ, ಹೌದಾ. ಅಲ್ಲಿ ನೆಕ್ಸ್ಟ್ ಚಂದ್ರಯಾನ್ 3 ಮಾಡಿದ್ರಲ್ಲ, ಚಂದ್ರಯಾನ್ 3 ಮಾಡ್ಬೇಕಾದ್ರೆ ಅಲ್ಲಿ ಒಂದು ಚಂದ್ರನಲ್ಲಿ ಯಾವ ಒಂದು ವಸ್ತು ಎತ್ಕೊಂಡು ಹಿಡಿದ್ರು? ಯಾವ್ದ್ರಿ ಸಲ್ಫರ್. PC ಬಂಡಿ KU ಕ್ವಶನ್ ಕೇಳಿದಿಲ್ಲ, ಸಲ್ಫರ್ ಸೋಡಿಯಂ ಹಿಂಗ್ ಕೊಡ್ತಾನೆ ಆಪ್ಷನ್ ಒಳಗಡೆ. ಫಸ್ಟ್ ಕಡೆ ಯಾವಪ್ಪ ಅಂದ್ರೆ ಸಲ್ಫರ್ ಕಂಡು ಸಲ್ಫರ್ ಅಂತ. ನೆಕ್ಸ್ಟ್ ಅಲ್ಲಿ ಆ ಒಂದು ಎಷ್ಟು ದಿನ ಅದು ಆಕ್ಟಿವಿಟಿ ಇತ್ತು ಅದ್ರದ್ದು? 14 ದಿನ. ನೀವು ಆನ್ಸರ್ ಹೇಳ್ಬೇಕು. 14 ದಿನ ಆಕ್ಟಿವಿಟಿ ಇತ್ತು ಅದ್ರದ. 14 ದಿನಕ್ಕೆ ಏನಂತ ಕರೀತಾರೆ? ಒನ್ ಜೋನ್ ಹೇಳ, 1 ಲೂನಾರ್ ಡೇ ಅಂತ ಕರೀತಾರೆ. ವೆರಿ ಗುಡ್, ಹೌದಾ. ಅಂದ್ರೆ 1 ದಿನ ಈಸ್ ಈಕ್ವಲ್ ಟು ಅಲ್ಲಿ 14 ದಿನ ರೀ, ಹೌದಾ. ಅದಕ್ಕೆ ಏನ್ ಕರಿತೀವಿ? ಒನ್ ಲೂನಾರ್ ಡೇ. ಕ್ವಶನ್ ಕೇಳ್ಬೋದು ನಿಮ್ಗೆ ಎಕ್ಸಾಮ್. ಇತ್ತೀಚೆಗೆ ಸುದ್ದಿಯಲ್ಲಿ ಇರುವ ಚಂದ್ರಯಾನ್ 3 1 ಲೂನಾರ್ ಡೇ ಅಂದ್ರೆ ಎಷ್ಟು ಅಂತೇಳಿ? 14 ದಿನ ಇದ್ರೆ ಅದಕ್ಕೆ 1 ಲೂನಾರ್ ಡೇ ಅಂತ ಕರೀತಾರೆ. ಲೂನಾರ್ ಅಂದ್ರೆ ಏನ್ರಿ? ಚಂದ್ರ ಕತ್ಕೈತಿ ನಾವು, ಚಂದ್ರ ಕತ್ ಗೊತ್ತಿಲ್ಲ, ರೈಟ್. ಅದಾದ್ಮೇಲೆ ಈಗ ಚಂದ್ರಯಾನ್ 4 ಮಾಡ್ಬೇಕು ಅನ್ನೋದಿಲ್ಲ, ಹೌದಾ. ಚಂದ್ರಯಾನ್ 3ಗೆ ಮತ್ತೆ ಚಂದ್ರಯಾನ್ 4ಗೆ ಡಿಫ್ರೆನ್ಸ್ ಏನು ಹೇಳೋಣ? ಹಾ, ಅಂದ್ರೆ ಚಂದ್ರಯಾನ್ 3 ಓನ್ಲಿ ಏನಪ್ಪಾ ಅಂದ್ರೆ ಹೋಗಿ ಸ್ಟಡಿ ಮಾಡಿ ಬರೋದು. ಚಂದ್ರಯಾನ್ 4 ಅಂದ್ರೆ ಅಲ್ಲಿರ್ತಕ್ಕಂಥ ಶಾಂಪಲ್ಸ್ ಗಳನ್ನ ತಗೊಂಡ್ಬರೋದ್ರಿ. ಕ್ವಶನ್ ಕೇಳ್ತಾ ನಿಮ್ಗೆ, ಅದಕ್ಕೆ ಡಿಫ್ರೆನ್ಸ್ ಏನಿದೆ ಕ್ಲಾರಿಟಿ ಇರಬೇಕು. ಚಂದ್ರ 1 ಏನ್ರಿ, ಅಲ್ಲಿರ್ತಕ್ಕಂಥ ಶಾಂಪಲ್ಸ್ ಜಸ್ಟ್ ಅಧ್ಯಯನ ಮಾಡಿ ಬರೋದು. ಚಂದ್ರಯಾನ್ 4 ಅಲ್ಲಿ ಏನು, ಅಲ್ಲಿರ್ತಕ್ಕಂಥ ಶಾಂಪಲ್ಸ್ ಗಳನ್ನ ತಗೊಂಡ್ಬರೋದು. ಅದು ಚಂದ್ರಯಾನ್ ಯಾವ್ದು? ಚಂದ್ರಯಾನ್ 4. ಹೌದು, ಚಂದ್ರಯಾನ್ 4 ಅದಲ್ಲ. ಇನ್ ನೆಕ್ಸ್ಟ್ ಚಂದ್ರಯಾನ್ 5 ಮಾಡ್ಬೇಕು ಅನ್ಕೊಂತೀವಿ. ಅದು ಯಾವ ದೇಶ ಜೋಡಿ? ಯಾವ್ದ್ರಿ? ಜಪಾನ್. ಅದಕ್ಕೆ ಏನ್ ಹೆಸರು ಕೊಟ್ಟಿವಿ? ಯಾವ್ದ್ರಿ? ಅಲ್ಲ, ಅದಕ್ಕೆ ಹೆಸರು ಕೊಟ್ಟಿಲ್ಲ. ಯಾವ್ದ್ರಿ? ಲೂಪೆಕ್ಸ್ ಅಂತೇಳಿ, ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತೇಳಿ. ಅಂದ್ರೆ ಚಂದ್ರಯಾನ್ 5 ಅದು, ಅದನ್ನ ಮಾಡ್ಬೇಕು ಅನ್ಕೋತೀವಿ. ಅದು 2028 ಚಂದ್ರಯಾನ್ 4 ಅಲ್ಲ, ಅದ್ ಮಿಸ್ಟೇಕ್. ಅದು ಆಕ್ಚುಲಿ ಚಂದ್ರಯಾನ್ 4 ಲೂಪೆಕ್ಸ್ ಅಲ್ಲ, ಅದು ಮಿಸ್ಟೇಕ್. ಅದು ಚಂದ್ರಯಾನ್ 4 ಲೂಪೆಕ್ಸ್, ಹೌದಾ. ಅದು ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ಕೋಚನ ಲೂಪೆಕ್ಸ್ ಫುಲ್ ಫಾರ್ಮ್ ಬರೀ ಅಂತೇಳಿ, ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ನೆಕ್ಸ್ಟ್ ಈ ಚಂದ್ರಯಾನ್ 3 ಇತ್ತಲ್ಲ, ಚಂದ್ರಯಾನ್ 3ಗೆ ಸೌತ್ ಪೋಲ್ಗೆ ನಾವೇನಪ್ಪ ಅಂದ್ರೆ ಕಳಿಸಿದ್ದು. ಅದನ್ನ ಸೌತ್ ಪೋಲ್ ಅಲ್ಲಿ ಸಕ್ಸಸ್ ಆಗಿತ್ತು, ಅದ ಹೋಗಿ ಲ್ಯಾಂಡ್ ಆಗಿತ್ತು, ಸ್ಮಾರ್ಟ್ ಲ್ಯಾಂಡಿಂಗ್. ಆತರ ಮಾಡಿರ್ತಕ್ಕಂಥ ದೇಶದ ಜಗತ್ತಿನ ಎಷ್ಟನೇ ದೇಶ ನಮ್ದು? ಎಷ್ಟೇ ದೇಶ ರೀ? ಬಟ್ 1ನೇ ದೇಶ, ಹೌದಾ. ಗೊತ್ತಿರ್ಲಿ, 1ನೇ ದೇಶ. ಚಂದ್ರಯಾನ ಮಾಡಿರ್ತಕ್ಕಂಥ ಎಷ್ಟನೇ ದೇಶ ಅಂತ ಕೇಳಿದ್ರೆ 4ನೇ ದೇಶ ಅನ್ಬೇಕು. ಬಟ್ ಸೌತ್ ಪೋಲ್ ಅಲ್ಲಿ ಹೋಗಿ ಇಳಿದಿರ್ತಕ್ಕಂಥ ಏಕೈಕ ದೇಶ ಇದೆ ಜಗತ್ತಿನಲ್ಲಿ. ಜಗತ್ತಿನ ಏಕೈಕ ದೇಶ ಯಾವುದು? ಭಾರತ, ರೈಟ್, ಭಾರತ. ಹಾಗೆ ಚಂದ್ರಯಾನ 3 ಅಂದ್ರೆ ಚಂದ್ರಯಾನ ಮಾಡಿರ್ತಕ್ಕಂಥ ದೇಶ ಅಂತ ಅಷ್ಟೇ ಕ್ವಶನ್ ಕೇಳಿದ್ರೆ 4ನೇದು. ಒಂದು USA, ರಷ್ಯಾ, ಚೀನಾ, ಲಾಸ್ಟ್ ಒಂದು ಯಾವ್ದಪ್ಪ ಅಂದ್ರೆ ಭಾರತ, ಹೌದಾ. ಭಾರತವರು 4 ಮಾಡಿದಾರೆ, ಹೌದಾ. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ನೆಕ್ಸ್ಟ್ ಆದಿತ್ಯ L1 ಬಗ್ಗೆ ಕ್ವಶನ್ ಕೇಳಿಲ್ಲ. ಆದಿತ್ಯ L1, ಹೌದಾ. ಆದಿತ್ಯ L1 ಯಾವ್ದನ್ನ ಅಧ್ಯಯನ ಮಾಡಕ್ಕಿದು? ಸೂರ್ಯನ, ಹೌದಾ. ಸೂರ್ಯನ ಕರುಣ ಭಾಗವನ್ನ ಅಧ್ಯಯನ ಮಾಡಕ್, ಹೌದಾ. ಸೂರ್ಯನ ಕರುಣ ಭಾಗವನ್ನ ಅಧ್ಯಯನ ಮಾಡ್ಲಿಕ್ಕೆ ಆದಿತ್ಯ L1 ಅಂತ ಲಾಂಚ್ ಮಾಡ್ಯಾರ, ಹೌದಾ. ಇದು ಎಲ್ ಅಂದ್ರೆ ಏನು? ಲ್ಯಾಗ್ರೇಂಜಿಯನ್ ಪಾಯಿಂಟ್. ಎಲ್ ಅಂದ್ರೆ ಏನ್ರಿ? ಲ್ಯಾಗ್ರೇಂಜಿಯನ್ ಪಾಯಿಂಟ್. ನೆಕ್ಸ್ಟ್ ಇದ್ರ ಡೇಟ್ ಇಂಪಾರ್ಟೆಂಟ್, ಯಾವಾಗ ಲಾಂಚ್ ಮಾಡಿರುತ್ತೆ? ಸೆಪ್ಟೆಂಬರ್ 2, 2023. ಸೆಪ್ಟೆಂಬರ್ 2, 2023, ರೈಟ್. ಈ ನೆಕ್ಸ್ಟ್ ಆದಿತ್ಯ L1 ಇದ್ಲ, ಇದಕ್ಕೆ ಯಾವ ರಾಕೆಟ್ ಯೂಸ್ ಮಾಡಿದ್ರು? PSLV C-56 57 ರೀ. PSLV C-57 ರಾಕೆಟ್ ಯೂಸ್ ಮಾಡಿದ್ರು. ಮತ್ತೆ ಚಂದ್ರಯಾನ್ 3 ಯೂಸ್ ಮಾಡಿದ್ದು GSLV Mark 3. ಇದು PSLV C-57 ಯೂಸ್ ಮಾಡಿ, 57 ಯೂಸ್ ಮಾಡಿ, ಹೌದಾ. ಇನ್ನು ನೆಕ್ಸ್ಟ್ ಈ
ಸೂರ್ಯನ ಯಾವ ಭಾಗವನ್ನು ಅಧ್ಯಯನ ಮಾಡಕ್ ಅಂತ ಕೇಳಿದ್ರೆ ಕರುಣ ಭಾಗವನ್ನು ಅಧ್ಯಯನ ಮಾಡಕ್. ಹೌದಾ. ನೆಕ್ಸ್ಟ್ ಆದ್ಮೇಲೆ ಇದು ನಮ್ಮ ಈಗ L1 L2 8 ಪಾಯಿಂಟ್ ಟೋಟಲ್ ಅವು 5 ಪಾಯಿಂಟ್ ಅದಾವ. ನಮ್ಮ ಮಣ್ಣು ಬಂದಾಗ ಹೇಳಿದ್ರೆ ನಿಮ್ಗೆ ಅವ್ನು ಹೇಳ್ಬೇಕು. ಹಾಗಾದ್ರೆ ಸೂರ್ಯ ಮತ್ತು ಭೂಮಿ ಮಧ್ಯೆ ಇರ್ತಕ್ಕಂಥದ್ದು ಯಾವುದು L1. ಹೌದಾ, ನಾವು ಲಾಂಚ್ ಮಾಡಿದ್ದೆ ಅಲ್ಲೇ ಆಕ್ಚುಲಿ ಸಮೀಪ ಆಗತ್ತೆ L1. ಹೌದಾ. ನೆಕ್ಸ್ಟ್ ಈ ಸೂರ್ಯನ ಹಿಂದ್ಗಡೆ ಇರ್ತಕ್ಕಂಥದ್ದು L2. ಹೌದಾ, L2. ನೆಕ್ಸ್ಟ್ ಈ ಭೂಮಿ ಹಿಂದ್ಗಡೆ ಇರ್ತಕ್ಕಂಥದ್ದು L3. ಮೇಲೆ ಯಾವ್ದು L4. ಕೆಳಗಡೆ ಯಾವುದು L5. ಹೌದಾ. ಕ್ವಶನ್ಗೆ UPSC ಫಿಲಿಮ್ಸ್ ಕ್ವಶನ್ ಇದು, ಅದನ್ನ ಕ್ವಶನ್ ಕೇಳ್ತಾನ ನೆನಪಿಟ್ಕೋರಿ. ರೈಟ್, ಸೆಪ್ಟೆಂಬರ್ ಆಯ್ತು. ಓಕೆ, ನೆಕ್ಸ್ಟ್ ನೋಡಿಲಿ. ನೆಕ್ಸ್ಟ್ ಕ್ವಶನ್, ಈ ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಬಿಡುಗಡೆ ಮಾಡ್ತಾರೆ ಗೊತ್ತ? ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಸಂಬಂಧಪಟ್ಟ ಬಿಡುಗಡೆ ಮಾಡ್ತಾರೆ. ಅದ್ರ ಮೇಲೆ ಕ್ವಶನ್ ಕೇಳಿ. ಆ ರಿಪೋರ್ಟ್ ಇಂಪಾರ್ಟೆಂಟ್. ಲಾಸ್ಟ್ ರಿಪೋರ್ಟ್ ಬಿಡಿದ ಯಾವ ವರ್ಷ ಬಿಟ್ಟಾರ ಅದನ್ನ? 2023 ಲಾಸ್ಟ್ ಬಿಟ್ಟಾರ. ಹೌದಾ. ಎಷ್ಟು ವರ್ಷಕ್ಕೊಮ್ಮೆ ಬಿಡ್ತಾರ ಅದನ್ನ? ಅಂದ್ರೆ ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅನ್ನೋದು ದೇಶದಲ್ಲಿ ಇರ್ತಕ್ಕಂಥ ಅರಣ್ಯಕ್ಕೆ ಸಂಬಂಧಪಟ್ಟಂಗ ಒಂದು ರಿಪೋರ್ಟ್ ಬಿಡುಗಡೆ ಮಾಡ್ತಾರೆ. ಎಷ್ಟು ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡ್ತಾರೆ ಅದನ್ನ? 2 ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡ್ತಾರೆ. ರೈಟ್. ನೆಕ್ಸ್ಟ್ ಅದನ್ನ ಬಿಡುಗಡೆ ಮಾಡುವಂತ ಸಂಸ್ಥೆ ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್. ನೆಕ್ಸ್ಟ್ ಆ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುವಂತ ಒಂದು ಸಂಸ್ಥೆ ಯಾವುದು? ಅಂದ್ರೆ ಮಿನಿಸ್ಟ್ರಿ ಇರೋದು ನೋಡಲು ಒಂದು ಸಂಸ್ಥೆ ಬರ್ತದೆ. ಯಾವ್ದೇ? ಸರ್ವೆ ಆಫ್ ಇಂಡಿಯಾ ಬರಲ್ಲ. ಯಾವ್ದಪ್ಪ ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವೆ ಅಂತ ಬರುತ್ತೆ. ಇಂಡಿಯನ್ ಫಾರೆಸ್ಟ್ ಸರ್ವೆ. ಹೌದಾ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಸಾರಿ, ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಬರುತ್ತೆ. ಕ್ವಶನ್ ಕೇಳ್ತಾನೆ ಎಕ್ಸಾಮ್ ನೆನ್ಪಿಟ್ಕೋರಿ. ಈ ಏನು ಫಾರೆಸ್ಟ್ ಸಂಬಂಧಪಟ್ಟಂಗ ರಿಪೋರ್ಟ್ ಗಳನ್ನ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವ್ದು? ಯಾವ್ದು? ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಬಿಡುಗಡೆ ಮಾಡ್ತಾರೆ. ರೈಟ್. ಎಷ್ಟು ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡ್ತಾರೆ ಅದನ್ನ? 2 ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡ್ತಾರೆ. ರೈಟ್. ಈಗ ನೆಕ್ಸ್ಟ್, ಈಗ 2023 ಲಾಸ್ಟ್ ಬಿಟ್ಟಾರ. ಹಾಗಾದ್ರೆ 2023 ಬಿಟ್ಟಿದ್ದು ಎಷ್ಟನೇ ಆವೃತ್ತಿ? ಇದು 18ನೇ ಆವೃತ್ತಿ. ಹೌದಾ. ನೆನ್ಬಿಟ್ಕೋಬೇಕ್ರಿ. ಎಷ್ಟನೇ ಆವೃತ್ತಿ? 18ನೇ ಆವೃತ್ತಿ. ಬಿಡುಗಡೆ ಮಾಡುವಂತ ಮಿನಿಸ್ಟ್ರಿ ಯಾವುದು? ಹೇಳ್ಸ್ಬಿಡಿ. ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಮಿನಿಸ್ಟ್ರಿ. ಹೌದಾ. ಇನ್ನು ಸಂಸ್ಥೆ ಯಾವುದು? ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ರೈಟ್. ಈ ನೆಕ್ಸ್ಟ್ ಆ ರಿಪೋರ್ಟ್ ಪ್ರಕಾರ ನಮ್ಮ ಕ್ವಶನ್ ಕೇಳಿದ್ರೆ ಭಾರತದಲ್ಲಿ ಎಷ್ಟು ಫಾರೆಸ್ಟ್ ಇದೆ ಅಂತ ಹೇಳೋಣ? ಎಷ್ಟ್ರಿ? ಫಸ್ಟ್ ಟ್ರೀ ಕವರ್ ಬೇರೆ, ಫಾರೆಸ್ಟ್ ಕವರ್ ಬೇರೆ. ಓನ್ಲಿ ಹಾಕಿದ್ರು ಫಾರೆಸ್ಟ್ ಕವರ್ ಎಷ್ಟಿದೆ ಅಂತ ಹೇಳೋಣ. ಹೌದಾ. 21 ಪಾಯಿಂಟ್ ಅಲ್ಲ, ಓವರ್ ಆಲ್ ಆಯ್ತು ಅದು. ನಾನು ಕೇಳಿದ್ರು ಓನ್ಲಿ ಫಾರೆಸ್ಟ್ 21.34. ಹೌದಾ. 21. ಇದನ್ನ ಹಿಂಗೆ ಕೇಳ್ತಾನೆ ಎಕ್ಸಾಮ್. ಇತ್ತೀಚೆಗೆ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ನಮ್ಮ ಭಾರತದಲ್ಲಿ ಎಷ್ಟು ಫಾರೆಸ್ಟ್ ಇದೆ ಅಂತ ಪರ್ಸೆಂಟೇಜ್ ನೆನ್ಪಿಡ್ಕೋಬೇಕ್ರಿ. 21.34 ಐತಿ. ನೆಕ್ಸ್ಟ್ ಇನ್ನು ಟ್ರೀ ಕವರ್ ಎಷ್ಟೈತಿ? ಟ್ರೀ ಕಟ್ರಿ ನನ್ನ 3.3 ಏನೋ ಐತೆ ಅದು. ಹೌದಾ. ಇನ್ನು ಓವರ್ ಆಲ್ ಆಗಿ ಕೂಡಿದ್ರೆ ಟ್ರೀ ಕವರು ಮತ್ತು ಫಾರೆಸ್ಟ್ ಓವರ್ ಆಲ್ ಕೂಡಿದ್ರೆ ಎಷ್ಟಾಗೈತೆ? 2 ಕೂಡಿಸಿ ಎಷ್ಟಾಗತ್ತೆ ಅದು? 21 1 3 ಕೂಡಿಸಿ ಎಷ್ಟಾಗೈತೆ? 24 ಆಗೈತೆ. ಬಟ್ ಅದನ್ನ ಇದನ್ನ ಕೂಡಿಸಿ 25.17. ಈಗ ನೆನ್ಬಿಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಟೋಟಲ್ ಫಾರೆಸ್ಟ್ ಕವರ್ ಅಂತ ಅಷ್ಟೇ ಕೇಳಿದ್ರೆ 21.34. ಹೌದಾ. ಟ್ರೀ ಕವರ್ ಅಂತ ಕೇಳಿದ್ರೆ 3.4 ಏನೋ ಬರುತ್ತಲ್ಲ. ಹೌದಾ, ಅದು ಅಷ್ಟೇ ಬರ್ತೈತೆ. ಈ ನೆಕ್ಸ್ಟ್ ಓವರ್ ಆಲ್ 2 ಕೂಡಿ ಎಷ್ಟಪ್ಪ ಅಂದ್ರೆ 25.17. 25.17 ಫಾರೆಸ್ಟ್ ಐತಿ. ನೆಕ್ಸ್ಟ್ ಅತಿ ಹೆಚ್ಚು ಫಾರೆಸ್ಟ್ ಈ ಒಂದು ರಿಪೋರ್ಟ್ ಪ್ರಕಾರ ಅತಿ ಹೆಚ್ಚು ಫಾರೆಸ್ಟ್ ಹೊಂದಿರತಕ್ಕಂಥ ರಾಜ್ಯ ಐತಿ ಏರಿಯಾದೊಳಗಡೆ ಯಾವ್ದ್ರಿ? ಮಧ್ಯಪ್ರದೇಶ. ನೆಕ್ಸ್ಟ್ 2ನೇದು 3 ರಾಜ್ಯ ಕೊಡ್ತಾನಲ್ಲಿ: ಉತ್ತರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಛತ್ತೀಸ್ಗಢ. ನೆಕ್ಸ್ಟ್ ಒಡಿಸ್ಸಾ. ನಿಮ್ಗೆ 4 ಇಟ್ಕೋ ಸಾಕು. ಉತ್ತರ ಪ್ರದೇಶ್, ಸಾರಿ, ಮಧ್ಯಪ್ರದೇಶ್, ಅರುಣಾಚಲ್ ಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ. ಇದು ಬೈ ಏರಿಯಾ. ಹೌದಾ. ನೆಕ್ಸ್ಟ್ ನೀವು ಪರ್ಸೆಂಟೇಜ್ ಒಳಗಡೆ ಅತಿ ಹೆಚ್ಚು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಯಾವ್ದ್ರಿ? ಇಲ್ಲಿ ನೋಡ್ರಿ, ಫಸ್ಟ್ ಆಕ್ಚುಲಿ ಲಕ್ಷದ್ವೀಪ. ನಾವೆಲ್ಲ ಈ ಓವರ್ ಆಲ್ ಹೇಳೋದಾದ್ರೆ ಹೇಳ್ತೀನಿ. ಫಸ್ಟ್ ಲಕ್ಷದ್ವೀಪ್, 2ನೇದು ಮಿಜೋರಾಂ, 3ನೇದು ಯಾವಪ್ಪ ಅಂದ್ರೆ ಅರುಣಾಚಲ್ ಪ್ರದೇಶ್, ಅದಾದ್ಮೇಲೆ ಅಂಡಮಾನ್ ನಿಕೋಬಾರ್. ಇಲ್ಲಿ ಓವರ್ ಆಲ್ ಅಂತ ಬಂದಾಗ ಇಷ್ಟೈತಿ. ನೆಕ್ಸ್ಟ್ ರಾಜ್ಯ ಅಂತ ಅಷ್ಟೇ ಬಂದಾಗ ಯಾವ್ದಪ್ಪ ಅಂದ್ರೆ ಅತಿ ಹೆಚ್ಚು ಪರ್ಸೆಂಟ್ ಹೊಂದಿರತಕ್ಕಂಥ ಫಾರೆಸ್ಟ್ ಯಾವ್ದ್ರಿ? ಮಧ್ಯಪ್ರದೇಶ್. ಹೌದಾ. ಸಾರಿ, ಪರ್ಸೆಂಟೇಜ್ ಒಳಗಡೆ ಯಾವ್ದ್ರಿ? ಮಿಜೋರಾಂ. ಮತ್ತೆ ಯಾವ ಒಂದು ಯೂನಿಟ್ ಟೆರಿಟರಿ ಅಂತ ಕೇಳಿದ್ರೆ ಲಕ್ಷದ್ವೀಪ್. ನೆಕ್ಸ್ಟ್ ಈ ಒಂದು ರಿಪೋರ್ಟ್ ಪ್ರಕಾರ ಮ್ಯಾಂಗ್ರೋವ್ ಕಾಡುಗಳು. ಹೌದಾ. ಮ್ಯಾಂಗ್ರೋವ್ ಕಾಡುಗಳು ಬರ್ತಲ್ಲ, ಎಷ್ಟು ಪರ್ಸೆಂಟೇಜ್ ಕೇಳ್ತಾನ್ರಿ? ಮ್ಯಾಂಗ್ರೋವ್ ಕಾಡು ಅಂತ ಗೊತ್ತಲ್ಲ, ಈ ಉಪ್ಪಿನ ನೀರಾಗ ಬೇಯ್ತಾವಲ್ಲ. ಹೌದಾ. ಮ್ಯಾಂಗ್ರೋವ್ ಕಾಡು ಅತಿ ಹೆಚ್ಚು ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ಐತ್ಲ, ಇಲ್ಲಿ ಪಶ್ಚಿಮ ಅಲ್ಲಿ ಅತಿ ಹೆಚ್ಚು ಕಂಡು ಬರ್ತಾವ. ಹಂಗ ನಮ್ ಕರ್ನಾಟಕ ಎಲ್ಲಿ ಕಂಡು ಬರ್ತಾವ? ಇದು ಕುಂದಾಪುರ ಕಂಡು ಬರ್ತಾವಲ್ಲ. ಆತರ ಎಷ್ಟು ಪರ್ಸೆಂಟೇಜ್ ಕೇಳ್ತಾನ್ರಿ ಎಕ್ಸಾಮ್? ಭಾರತದಲ್ಲಿ ಟೋಟಲ್ ಎಷ್ಟು ಪರ್ಸೆಂಟೇಜ್ ಮ್ಯಾಂಗ್ರೋವ್ ಕಾಡುಗಳೈತಿ ಈ ರಿಪೋರ್ಟ್ ಪ್ರಕಾರ? 0.15%.
ಎಷ್ಟಿದ್ರಿ 0.15% ಮ್ಯಾಂಗ್ರೋ ಕಾಡು. ಇದು ನೆನಪಿಟ್ಕೋಬೇಕು, ಮ್ಯಾಂಗ್ರೋ ಕಾಡು 0.15%. ಹಂಗಾದ್ರೆ ಈ ರಿಪೋರ್ಟ್ ಪ್ರಕಾರ ಮ್ಯಾಂಗ್ರೋ ಕಾಡು ಅತಿ ಹೆಚ್ಚು ಬೆಳವಣಿಗೆ ಆಗಿದ್ದು ಯಾವ ರಾಜ್ಯದಲ್ಲಿ? ಆಂಧ್ರ ಪ್ರದೇಶ. ವೆರಿ ಗುಡ್. ಎಷ್ಟ್ರಿ? ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಆಗೈತಿ, ಹೌದಾ? ನೆಕ್ಸ್ಟ್ ಈ ರಿಪೋರ್ಟ್ ಪ್ರಕಾರ ಅತಿ ಹೆಚ್ಚು ಫಾರೆಸ್ಟ್ ಹಾಳಾಗಿದ್ದು ಯಾವ ರಾಜ್ಯದೊಳಗಡೆ? ಮಧ್ಯಪ್ರದೇಶ್. ಯಾವ್ದ್ರಿ? ಅತಿ ಹೆಚ್ಚು ಹಾಳಾಗಿದ್ದು ಮಧ್ಯಪ್ರದೇಶ್. ಕ್ವಶನ್ ಕೇಳ್ತಾನೆ ಎಕ್ಸಾಂಪಲ್ ನೆನಪಿಟ್ಕೋಬೇಕು, ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಹಾಳಾಗಿರ್ತಕ್ಕಂಥ ರಾಜ್ಯ ಅದು, ರೈಟ್? ನೆನಪಿಡ್ಬೇಕು. ಮತ್ತೆ ಇನ್ನೊಂದು ಗೊತ್ತಿರಲಿ, ನಮ್ಮ ಕರ್ನಾಟಕ ಅತಿ ಹೆಚ್ಚು ಫಾರೆಸ್ಟ್ ಹಾಳಾಗಿದ್ದಲ್ಲಿ ಎಷ್ಟನೇ ರ್ಯಾಂಕ್ ಐತಿ ಕೇಳ್ತಾನ್ರಿ? 2ನೇ ರ್ಯಾಂಕ್ ಐತಿ. 1ನೇದು ಮಧ್ಯಪ್ರದೇಶ, 2ನೇದು ಕರ್ನಾಟಕ. ನೆನಪಿಡ್ಕೋಬೇಕು, ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ, ರೈಟ್? ನೆಕ್ಸ್ಟ್ ಅದಾದ್ಮೇಲೆ ಇಲ್ಲ ಅತಿ ಯಾವ ಫಾರೆಸ್ಟ್ ಅಂದ್ರೆ ಯಾವ್ದು? ಮ್ಯಾಂಗ್ರೋವ್ ಅಥವಾ ಏನು ಓವರ್ ಫಾರೆಸ್ಟ್? ಓವರ್ ಅತಿ ಹೆಚ್ಚು ಬೆಳವಣಿಗೆದ್ದು ಆಂಧ್ರ ಪ್ರದೇಶ್. ಯಾವ್ದ್ರಿ? ಛತ್ತೀಸ್ಗಢ ಅಂದ್ರೆ ಅದ ಕನ್ಫ್ಯೂಸ್ ನೋಡೋದು. ಛತ್ತೀಸ್ಗಢ ಆಂಧ್ರ ಪ್ರದೇಶ ರೀ, ಸಾರಿ ಆಂಧ್ರ ಪ್ರದೇಶ ಮ್ಯಾಂಗ್ರೋವ್, ಹೌದಾ? ಮಿಸ್ಟೇಕ್ ಮಾಡ್ರಿ, ಆಂಧ್ರ ಪ್ರದೇಶ ಮ್ಯಾಂಗ್ರೋವ್. ಬಟ್ ಅತಿ ಹೆಚ್ಚು ಇಂಪ್ರೂವ್ಮೆಂಟ್ ಆಗಿದೆ ಓವರ್ ಫಾರೆಸ್ಟ್ ಅಂತ ಬಂದಾಗ ಯಾವ್ದ್ರಿ? ಛತ್ತೀಸ್ಗಢ. ವೆರಿ ಗುಡ್, ಕಡದ್ರಿ. ಛತ್ತೀಸ್ಗಢ ನೆನ್ಬಿಡ್ಬೇಕು. ನೆಕ್ಸ್ಟ್ ಅತಿ ಹೆಚ್ಚು ಫಾರೆಸ್ಟ್ ಫೈರ್ ಆಗಿರ್ತಕ್ಕಂಥದ್ದು, ಫಾರೆಸ್ಟ್ ಆಗಿ ಹಾಳಾಗಿರ್ತಕ್ಕಂಥ ಯಾವ ರಾಜ್ಯದಲ್ಲಿ? ಉತ್ತರಾಖಂಡ್. ಯಾವ್ದ್ರಿ? ಅತಿ ಹೆಚ್ಚು ಉತ್ತರಾಖಂಡ್. ಸೆಕೆಂಡ್ ಹಿಮಾಚಲ ಪ್ರದೇಶ. ಫಾರೆಸ್ಟ್ ಫೈರ್ ಇಂದ ಹಾಳಾಗೋದು. ನೆಕ್ಸ್ಟ್ ಫಾರೆಸ್ಟ್ ಗಿಡಗಳದಲ್ಲ, ಇವತ್ತರದ್ದು ವಯಸ್ಸನ್ನು ಕಂಡಿದ್ದೆ, ಎದ್ರ ಕಂಡಿಡ್ತಾರ ಅದ್ರ ವಯಸ್ಸಲ್ಲಿ? ಮರದ ಒಳಗಡೆ ರಿಂಗ್ ಇರುತ್ತಲ್ಲ, ರಿಂಗ್ ಆನ್ಸರ್ ಮೇಲೆ ಆಗ್ತದ. ಅದನ್ನ ಅಧ್ಯಯನ ಮಾಡಕ್ ಏನ್ ಕರಿತಾರಪ್ಪ ಅಂದ್ರೆ ಡೆಂಡ್ರೋ ಕೊನೋಲಜಿ ಅಂತ ಕರಿತಾರ. ಅವ್ರು ಡೆಂಡ್ರೋ ಕೊನೋಲಜಿ ಅಂತ ಕರಿತಾರ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಅತಿ ಹೆಚ್ಚು ಇಂಪ್ರೂವ್ಮೆಂಟ್ ಆಗೋದು ಇದನ್ನ ಹಾಳಾಗಿದ್ದರಲ್ಲಿ 2ನೇ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ. 1ನೇ ರಾಜ್ಯ ಯಾವ್ದ್ರಿ? ಮಧ್ಯಪ್ರದೇಶ. ಅಂತ ಹೇಳ್ತೀರಾ, ಕೇಳ್ತೀನಿ, ಹೌದಾ? ಸ್ಪೀಡ್ ಆಗಿ ಹೇಳ್ಬೇಕು, ರಿವಿಷನ್ ಆಗತ್ತೆ ನಿಮ್ಗೆ, ರೈಟ್? ಅತಿ ಹೆಚ್ಚು ಇದು ಎಷ್ಟನೇ ಆವೃತ್ತಿ ರೀ? 18ನೇ ಆವೃತ್ತಿ. ಬಿಡುಗಡೆ ಮಾಡುವಂತ ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಮತ್ತು ಎನ್ವಿರಾನ್ಮೆಂಟ್ ಅಂತ ಬರುತ್ತೆ, ರೈಟ್? ನೆಕ್ಸ್ಟ್ ಆದ್ಮೇಲೆ ಇದನ್ನ ಸಂಸ್ಥೆ, ಯಾವ ಸಂಸ್ಥೆ ರೆಡಿ ಮಾಡುತ್ತೆ ಇದನ್ನ? ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಹೌದಾ? ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದಡಿ ಕೆಲಸ ಮಾಡತೈತಿ? ಪರಿಸರ ಮತ್ತು ಅರಣ್ಯ ಸಚಿವಾಲಯ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಈ ಒಂದು ರಿಪೋರ್ಟ್ ಎಷ್ಟು ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡ್ತಾರ? ಎಷ್ಟ್ರಿ? 2 ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡ್ತಾರೆ. ವೆರಿ ಗುಡ್. ನೆಕ್ಸ್ಟ್ ಆದ್ಮೇಲೆ ಈ ಒಂದು ಇದ್ರ ಮುಖಾಂತರ ನಮ್ಮ ರಿಪೋರ್ಟ್ ಪ್ರಕಾರ ಅತಿ ಹೆಚ್ಚು ಎಷ್ಟು ಪರ್ಸೆಂಟೇಜ್ ಫಾರೆಸ್ಟ್ ಐತೆ ನಮ್ಮಲ್ಲಿ? 21.34, ಹೌದಾ? ಅದಲ್ಲ, ಓನ್ಲಿ ಫಾರೆಸ್ಟ್ ಕವರ್. ಅದ ನೆಕ್ಸ್ಟ್ ಅದಕ್ಕೆ ಬರ್ತೀನಿ ಪಾಯಿಂಟ್ಗೆ. ಓನ್ಲಿ ಫಾರೆಸ್ಟ್ ಕವರ್ ಎಷ್ಟೈತ್ರಿ? 21.34. ನೆಕ್ಸ್ಟ್ ಅದಕ್ಕೆ ಟ್ರೀ ಕವರ್ ಎಷ್ಟೈತಪ್ಪ ಅಂದ್ರೆ 3.49, ಹೌದಾ? ಓವರ್ ಆಲ್ ಟ್ರೀ ಕವರು ಮತ್ತೆ ಫಾರೆಸ್ಟ್ ಕವರ್ ಎರಡು ಕೂಡಿ ಎಷ್ಟು ಪರ್ಸೆಂಟ್ ಐತಪ್ಪ ಅಂದ್ರೆ 25.17. ಇವ್ ನೆನ್ಪಿಡ್ಬೇಕ್ರೆ, ಎಕ್ಸಾಮ್ ಕ್ವಶನ್ ನೆನ್ಪಿಡ್ಬೇಕು. ನೆಕ್ಸ್ಟ್ ಈ ಒಂದು ರಿಪೋರ್ಟ್ ಪ್ರಕಾರ ನಮ್ಮಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಎಷ್ಟು ಪರ್ಸೆಂಟ್ ಐತಿ? ಎಷ್ಟು ಪರ್ಸೆಂಟ್ ಮ್ಯಾಂಗ್ರೋವ್ ಐತೆ ಹೇಳಿದಾರೆ? ಎಷ್ಟು? 0.15% ಐತಿ. ಈ ನೆಕ್ಸ್ಟ್ ಈ ಒಂದು ರಿಪೋರ್ಟ್ ಪ್ರಕಾರ ಅತಿ ಹೆಚ್ಚು ಮ್ಯಾಂಗ್ರೋವ್ ಇಂಪ್ರೂವ್ಮೆಂಟ್ ಆಗಿದೆ ಯಾವ ರಾಜ್ಯದಲ್ಲಿ ಹೇಳ್ರಿ? ಆಂಧ್ರ ಪ್ರದೇಶ್. ನೆಕ್ಸ್ಟ್ ಈ ಒಂದು ರಿಪೋರ್ಟ್ ಪ್ರಕಾರ ಅತಿ ಹೆಚ್ಚು ಫಾರೆಸ್ಟ್ ಹಾಳಾಗಿರ್ತಕ್ಕಂಥ ರಾಜ್ಯ ಯಾವುದು? ಯಾವ್ದ್ರಿ? ಮಧ್ಯಪ್ರದೇಶ್. 2ನೇದು ಯಾವುದು? ಕರ್ನಾಟಕ. ಯಾವ್ರಿ? ಅತಿ ಕಡಿಮೆ ಅಂದ್ರೆ ಗುಜರಾತ್, ಹೌದಲ್ಲ? ಮ್ಯಾಂಗ್ರೋವ್ ಆತಿಲ್ನಿ? ಕೇಳಲಿ, ಕಡಿಮೆ ಆಗ್ಬೇಡ್ರಿ. ಅತಿ ಕಡಿಮೆ ಅಂದ್ರೆ ಮ್ಯಾಂಗ್ರೋವ್ ಇಂಪ್ರೂವ್ಮೆಂಟ್ ಆಗಿದ್ದು ಆಂಧ್ರ ಪ್ರದೇಶ, ಮ್ಯಾಂಗ್ರೋವ್ ಹಾಳಾಗಿದ್ದು ಗುಜರಾತ್, ಕರೆಕ್ಟಾ? ಈ ನೆಕ್ಸ್ಟ್ ಮ್ಯಾಂಗ್ರೋವ್ ಬಿಟ್ಬಿಡ್ರಿ. ಓವರ್ ಆಲ್ ಫಾರೆಸ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದು ಯಾವ ರಾಜ್ಯ ಅಂತ ಕೇಳಿದ್ರೆ ಯಾವ್ದ್ರಿ? ಛತ್ತೀಸ್ಗಢ, ರೈಟ್? ನೆಕ್ಸ್ಟ್ ಹಾಳಾಗಿದ್ದ ರಾಜ್ಯ ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶ ಮತ್ತು 2ನೇದು ಕರ್ನಾಟಕ. ರೈಟ್ ಐತಿ? ಎನಿ ಡೌಟ್ಸ್ ಇದ್ರಲ್ಲಿ? ಎನಿ ಡೌಟ್ಸ್? ಅದೇನು ಡೌಟ್ಸ್ ಐತ್ರಿ? ರೈಟ್. ಈಗ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರಿ. ಈ ನೆಕ್ಸ್ಟ್ ಅದಾದ್ಮೇಲೆ ಅತಿ ಹೆಚ್ಚು ಫಾರೆಸ್ಟ್ ಹೊಂದಿರ್ತಕ್ಕಂಥ ರಾಜ್ಯಗಳನ್ನ 3 ರಾಜ್ಯಗಳು ಹೇಳ್ರಿ ಯಾವತ್ತೇಳಿ? ಮಧ್ಯಪ್ರದೇಶ್, ಅರುಣಾಚಲ ಪ್ರದೇಶ್, ಛತ್ತೀಸ್ಗಢ ಮತ್ತೆ ಒಡಿಸ್ಸಾ. ಛತ್ತೀಸ್ಗಢ ಮತ್ತು ಒಡಿಸ್ಸಾ ಅತಿ ಹೆಚ್ಚು ಫಾರೆಸ್ಟ್ ಹೊಂದಿರ್ತಕ್ಕಂಥ ರಾಜ್ಯಗಳು. ಬೈ ಏರಿಯಾ ಹೇಳಿದ್ದು. ಇನ್ನು ಬೈ ಪರ್ಸೆಂಟೇಜ್ ಯಾವ ಹೇಳ್ರು? ಲಕ್ಷದ್ವೀಪ, ಅದಾದ್ಮೇಲೆ 2ನೇದು ಯಾವುದು? ಮಿಜೋರಾಂ, 3ನೇದು ಯಾವಪ್ಪ ಅಂದ್ರೆ ಅರುಣಾಚಲ ಪ್ರದೇಶ್, 4ನೇದು ಅಂಡಮಾನ್ ನಿಕೋಬಾರ್. ಇಷ್ಟು ಸಂಬಂಧಪಟ್ಟಂಗೆ ಗೊತ್ತಿರಲಿ, ಇಂಪಾರ್ಟೆಂಟ್, ರೈಟ್? ಅದಾದ್ಮೇಲೆ ಫಾರೆಸ್ಟ್ ಸಂಬಂಧಪಟ್ಟಂಗ ಈ ಉತ್ತರದ್ದು ಏನಪ್ಪ ಅಂದ್ರೆ ರಿಂಗ್ ಅನ್ನು ಎಣಿಸೋದ್ರ ಮುಖಾಂತರ ವಯಸ್ಸನ್ನು ಕಂಡು ಹಿಡಿತಾ ಅಂತ ಇದೆ. ಅದಕ್ಕೆ ಏನ್ ಕರೀತಾರ? ಡೆಂಡ್ರೋ ಕ್ರೋನಾಲಜಿ ಅಂತ ಕೂಡ ಕರೀತಾರ. ನೆಕ್ಸ್ಟ್ ಅದಾದ್ಮೇಲೆ ಈ ಫಾರೆಸ್ಟ್, ಈ ಶ್ರೀಗಂಧದ ಮರ ಎಲ್ಲಿ ಬೈತಾವತ್ ಅದನ್ನು ಪದೇ ಪದೇ ಕ್ವಶನ್ ಕೇಳ್ತಾನೆ. ಎಲ್ಲಿ ಕಂಡು ಬರ್ತಾವೆ? ಎಲ್ಲಿ ಬರ್ತಾವೆ ಶ್ರೀಗಂಧ ಮರ? ಯಾವ ಫಾರೆಸ್ಟ್ ಅಲ್ಲಿ? ಯಾವ್ದ್ರಿ? ಡೆಸಿಡ್ಯೂಯಸ್ ಫಾರೆಸ್ಟ್, ಎಲೆ ಉದುರೋ ಫಾರೆಸ್ಟ್ ಕಂಡು ಬರ್ತದೆ. ಅದರಲ್ಲಿ ಯಾವುದು? ಡ್ರೈ ಅಥವಾ ಮಾಯಿಸ್ಟ್? ಡ್ರೈ ಡೆಸಿಡ್ಯೂಯಸ್ ಫಾರೆಸ್ಟ್, ಒಣ ಎಲೆ ಉದುರುವ ಕಾಡುಗಳು ಕಂಡು ಬರುತ್ತೆ.
ಯಾವ್ದಿದು ಶ್ರೀಗಂಧ. ಇದನ್ನ ಕ್ವಶನ್ ಕೇಳ ಎಕ್ಸಾಮ್, ಯಾವ ಶ್ರೀಗಂಧ ಯಾವ್ದ್ರಲ್ಲಿ ಕಂಡು ಬರೋದಂತೆ, ರೈಟ್. ಅದು ಸಂಬಂಧಪಟ್ಟಂಗ ನಿಮ್ಗೆ ಒಂದ್ ಸ್ವಲ್ಪ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಅದಾದ್ಮೇಲೆ ಇಂಟ್ರೆಸ್ಟ್ ಬರತ್ತಿಲ್ಲ, ಅದ ಇಂಟ್ರೆಸ್ಟ್ ನೀವು ಊಟ ಮಾಡಿ ಬಂದಿರಲ್ಲ, ಸ್ವಲ್ಪ ಹಿಂಗಾಗಿ ಅದು ಮಿಸ್ಟೇಕ್ ಆಗೈತಿ. ಅಪಲೇಷನ್ ಮೌಂಟೇನ್ ಎಲ್ಲಿದು, ಯಾವ ದೇಶ, ಎಲ್ಲಿ, USA, ಹೌದಾ. ನೆಕ್ಸ್ಟ್ ಈ ರೂರ್ ಅನ್ನೋ ಪ್ಲೇಸ್ ಎಲ್ಲಿ ಬರುತ್ತೆ, ರೂರ್ ಜರ್ಮನಿ, ರೂರ್ ಎಲ್ಲಿ ಬರ್ತೀರಿ, ಜರ್ಮನಿ ಹೋಗಿ ಬರುತ್ತೆ, ರೈಟ್. ನೆಕ್ಸ್ಟ್ ಅವನ ಕ್ವಶನ್ ಹೊಂದಿಸಿ ಬರೀ ಕ್ವಶನ್ ಏನ. ನೆಕ್ಸ್ಟ್ ಈಗ ಎಕೋ ಸಿಸ್ಟಮ್, ಹೌದಾ. ಎಕೋ ಸಿಸ್ಟಮ್ ಮೇಲೆ ಎನ್ವೈರನ್ಮೆಂಟಲ್ ಮೇಲೆ ಈ ನೋಡಿ ಯಾವ್ದೋ ಒಂದು ಬೇರೆ ಕ್ವಶನ್ ತಗೊಂಡು ಬರುವಾಗ ಅದ್ರ ಮೇಲೆ ಒಟ್ಟು ಎನ್ವೈರನ್ಮೆಂಟ್ ಮೇಲೆ ಒಂದು ಕ್ವಶನ್ ಇರುತ್ತೆ ರೀ, ಹೌದಾ. ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ನೋಡ್ಕೊಡ್ರಿ ಏನಂತ ಇಂಪಾರ್ಟೆಂಟ್, ರೈಟ್. ಈಗ ಅದರಲ್ಲಿ ಏನಪ್ಪಾ ಅಂದ್ರೆ ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು, ಹೌದಾ. ಬಯೋ ರೆಮಿಡಿಯೇಷನ್ ಅಂದ್ರೆ ಏನು, ಬಯೋ ಅಕ್ಯುಮುಲೇಷನ್ ಅಂದ್ರೆ ಏನು, ಹೌದಾ. ನೆಕ್ಸ್ಟ್ ಬಯೋ ಡೈಲ್ಯೂಷನ್ ಅಂದ್ರೆ ಏನು, ಅದ ಕ್ವಶನ್ ಅನ್ನ ಕೇಳ್ತಾನ, ನೆನಪಿಡ್ರಿ. ಮತ್ತೆ ಅದಾದ್ಮೇಲೆ ಈ ಯಾವುದು ಎಕಾಲಜಿಕಲ್ ಫುಟ್ ಪ್ರಿಂಟ್ ಅಂದ್ರೆ ಏನು, ಹ್ಯಾಂಡ್ ಪ್ರಿಂಟ್ ಅಂದ್ರೆ ಏನು, ಹೌದಾ. ಅದಕ್ಕೆ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ನೀವು ಸ್ವಲ್ಪ ಓದಿ ನೆನಪಿಟ್ಕೋರಿ. ಒಂದ್ಸಲ ಹೇಳ್ತೀರಾ ಅದನ್ನ. ಇದು ಆ ಲಿಂಡ್ಮ್ಯಾನ್ 10% ರೂಲ್, ಹೌದಾ. ಯಾರು ಕೊಟ್ಟಿರೋದನ್ನ 10% ರೂಲ್, ಹೌದಾ. ಲಿಂಡ್ಮ್ಯಾನ್ ಅನ್ನೋ ವ್ಯಕ್ತಿ ಹೆಸರಾಗತ್ತೆ, ಲಿಂಡ್ಮ್ಯಾನ್ 10% ರೂಲ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ 10% ಏನು ಲಿಂಡ್ಮ್ಯಾನ್. ಈಗ ಹಾಗಾದ್ರೆ ಓದಿದ್ರೆ ಗೊತ್ತದು, ಅದ ಲಿಂಡ್ಮ್ಯಾನ್ ಎನ್ವಿರಾನ್ಮೆಂಟ್ ಬರುತ್ತೆ, ಲಿಂಡ್ಮ್ಯಾನ್ 10% ರೂಲು, ಹೌದಾ. ಗೊತ್ತೈತಿ ನಿಮ್ಗ, ಆದ್ರೆ ಹಾ ಅಂದ್ರೆ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಪಿಕಲ್ ಲೆವೆಲ್ ದಿಂದ ಅನದರ್ ಟ್ರಾಪಿಕಲ್ ಲೆವೆಲ್ಗೆ ಎಷ್ಟು ಪರ್ಸೆಂಟೇಜ್ ಮೇಲೆ ಹೋಗುತ್ತೆ, 10% ಮಾತ್ರ ಹೋಗುತ್ತೆ. ಇನ್ನು 90% ಏನಪ್ಪಾ ಅಂದ್ರೆ ಅವು ತಮ್ಮ ಇದೇನಪ್ಪಾ ಅಂದ್ರೆ ತಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ಳಿಕ್ಕೆ ಅದನ್ನ ಯೂಸ್ ಮಾಡ್ಕೋತಾವೆ ಎನರ್ಜಿ. 10% ಮಾತ್ರ ಮ್ಯಾಲ್ ಮೂವ್ಮೆಂಟ್ ಆಗುತ್ತೆ, ಅದು ಲಿಮಿಟ್ 10% ರೂಲ್. ನೆಕ್ಸ್ಟ್ ಅದಾದ್ಮೇಲೆ ಈ ಎನ್ವೈರನ್ಮೆಂಟ್ ಬಯೋಡೈವರ್ಸಿಟಿ ಡೇ ಅಂತ ಆಚರಣೆ ಮಾಡಿದ್ವಿ ನಾವು. ಯಾವಾಗ ಆಚರಣೆ ಮಾಡಿದ್ವಿ, ಮೊನ್ನೆ May 22. ಅದ್ರ ಥೀಮ್ ಏನು, ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್ ಅಂತೇಳಿ ಥೀಮ್ ನಮ್ಗೆ ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್ ಅಂತ. ಅದು ಬಯೋಡೈವರ್ಸಿಟಿ ಡೇ. ಅವತ್ತು ಯಾಕೆ ಆಚರಣೆ ಮಾಡ್ತೀವಿ, May 22 ಅದನ್ನ ಯಾಕೆ ಆಚರಣೆ ಮಾಡ್ತೀವಿ, ಬಯೋಡೈವರ್ಸಿಟಿ ಅವತ್ತು ಯಾಕೆ ಆಚರಣೆ ಮಾಡ್ತೀವಿ, ಏನೋ ಗೊತ್ತದ. ಅರೆ ಯಾವ ಕನ್ವೆನ್ಷನ್ ಆಗತ್ತ ಹೋಗ, CBD ಕನ್ವೆ 1992 ಏನ್ ರಿಯೋಡಿ ಇದನ್ನಾಗತ್ತಲ್ಲ, ರಿಯೋಡಿ ಅರ್ತ್ ಸಮಿಟ್ ಆಗತ್ತೆ ಗೊತ್ತಾ, 1991 ಆಗ್ತೈತಿ. ಅವಾಗ 3 ಸಂಸ್ಥೆಗಳ ಸ್ಥಾಪನೆ ಆಗ್ತಾವ, UNFCCC, UNCCD, ಇನ್ನೊಂದವ್ರಿ UNCBD, ಹೌದಾ. CBD ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಯುನೈಟೆಡ್ ನೇಷನ್ ಕಾಂಬ್ಯಾಕ್ಟ್ ಡೆಸರ್ಟಿಫಿಕೇಶನ್ ಒಂದು ಬರ್ತೈತೆ, ಇನ್ನೊಂದು ಯುನೈಟೆಡ್ ನೇಷನ್ ಬಯೋಡೈವರ್ಸಿಟಿ ಅಂತ ಬರ್ತೈತೆ. ಅದು ಸ್ಥಾಪನೆ ಆಗಿರ್ತಕ್ಕಂಥ ದಿನವನ್ನು ನಾವು ಬಯೋಡೈವರ್ಸಿಟಿ ಅಂತ ಆಚರಣೆ ಮಾಡ್ತೀವಿ, ರೈಟ್. ಈ ಬಯೋಡೈವರ್ಸಿಟಿ ಸಂಬಂಧಪಟ್ಟ ಕೆಲವೊಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಗಳಿದಾವೆ, ಹೇಳ್ತೀರಾ, ಹೌದಾ. ಈ ಬಾಂಡ್ ಕನ್ವೆನ್ಷನ್ ಎದಕ್ಕೆ ಸಂಬಂಧಪಡೋದು, ಬಾಂಡ್ ಕನ್ವೆನ್ಷನ್ ಎದಕ್ಕೆ ಸಂಬಂಧಪಡದ. ಮತ್ತೆ ಇಂಥವೆಲ್ಲ ನಿಮ್ಗೆ ಸಬ್ಜೆಕ್ಟ್ ಗೊತ್ತಿಲ್ಲ, ಕರೆಂಟ್ ಅಫೇರ್ಸ್ ಓದಿ ಏನ್ ಮಾಡ್ತಿ, ಒಪ್ಕೋತಿ. ಈ ಬಯೋಡೈವರ್ಸಿಟಿ ನಿಮ್ಗೆ ಗೊತ್ತೈತೆ, ಬಟ್ ಹಿಂದ್ಗಡೆ ಹೋಗಿ ಬಯೋಡೈವರ್ಸಿಟಿ ಸಂಬಂಧಪಟ್ಟಂಗೆ ಕನ್ವೆನ್ಷನ್ ಕೇಳಿದ್ರೆ ಅದ ಹೇಳ್ಬೇಕು ಬರ್ಲಿಕ್ಕೆ ತೊಂದೇ ಮಾಡೋದೈತೆ, ಹೌದಾ. ಬಾಂಡ್ ಕನ್ವೆನ್ಷನ್ ಎದಕ್ಕೆ ಸಂಬಂಧಪಡ್ರಿ ಅಂದ್ರೆ ಮೈಗ್ರೇಟರಿ ಬರ್ಡ್ಸ್ ಮತ್ತು ಎನಿಮಲ್ಸ್ ಸಂಬಂಧಪಡ್ತಾರೆ. ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಏನು ಎನಿಮಲ್ಸ್ ಮತ್ತು ಬರ್ಡ್ಸ್ಗಳು ಮೈಗ್ರೇಟರಿ ಬರ್ತಾವಲ್ಲ, ವಲಸೆ ಬರ್ತಾವಲ್ಲ, ಅವುಗಳನ್ನ ಯಾರು ಹಾನಿ ಉಂಟು ಮಾಡಬಾರ್ದು ಅಂತ ಹೇಳ್ದೈತಿ, ಹೌದಾ. ನಮ್ಮಲ್ಲಿ ಅವ್ರು ಹೋದ್ರೆ ಅವ್ರು ಅದು ಅವಕಾಶ ಮಾಡಿಕೊಡ್ಬೇಕು, ಅವರು ನಮ್ಮಲ್ಲಿ ಬಂದ್ರೆ ಅವಕಾಶ, ಅದಾದ್ರೆ ಬಾಂಡ್ ಕನ್ವೆನ್ಷನ್. ಇನ್ನೆಕ್ಸ್ಟ್ ಆದ್ಮೇಲೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂತ ಬರುತ್ತೆ. ಸ್ಟಾಕ್ಹೋಮ್ ಎದಕ್ಕೆ ಸಂಬಂಧಪಡೋದು, ಅದೇ ಎನ್ವೈರನ್ಮೆಂಟ್ ಏನು ಹೇಳ್ತಿರೋದು ಎಲ್ಲ ಬಯೋಡ ಸಂಬಂಧಪಟ್ಟಂಗೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಅದು ಹೋಗ್ಬಿಡಿ. ಸ್ಟಾಕ್ಹೋಮ್ ಕನ್ವೆನ್ಷನ್ ಎದಕ್ಕೆ ಸಂಬಂಧಪಡೋದು, ಅದು ಸ್ಟಾಕ್ಹೋಮ್ ಕಾನ್ಫರೆನ್ಸ್. ಅದು ನೋಡ್ರಿ, ಸ್ಟಾಕ್ಹೋಮ್ ಕನ್ವೆನ್ಷನ್ ಬೇರೆ, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಬೇರೆ, ಹೌದಾ. ಸ್ಟಾಕ್ಹೋಮ್ ಕನ್ವೆನ್ಷನ್ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಯಾವಾಗ ನೋಡಪ್ಪ ಅಂದ್ರೆ 19 ಈಗ ಇದನ್ನ ಆಚರಣೆ ಮಾಡ್ತಿಲ್ಲ, ನೀ ಪರಿಸ್ಥಿತಿ ದಿನ ಯಾವಾಗ ಆಚರಣೆ ಮಾಡ್ತೀರಿ, June 5 ಆಚರಣೆ ಮಾಡ್ತಿಲ್ಲ. ಯಾವಾಗ 1972 72 June 2 UNEP ಸ್ಥಾಪನೆ ಆಗತ್ರಿ, ಹೌದಾ. ಸ್ಥಾಪನೆ ಯಾವ ಇದ್ರ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಮುಖಾಂತರ. ಸೊ ಅದಕ್ಕೋಸ್ಕರ ಆ ಒಂದು ದಿನಗಳು ಏನ್ ಆಚರಣೆ ಮಾಡ್ತೀವಿ ನಾವು, ಪರಿಸ್ಥಿತಿ ದಿನ ಆಚರಣೆ ಮಾಡ್ತೀವಿ, ಹೌದಾ. ಈಗ ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂದ್ರೆ ಏನು, ಈಗಿನ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಗಳು ಬರ್ತಾವ. ಅಂದ್ರೆ ಪರ್ಸಿಸ್ಟೆಂಟ್ ಪೊಲ್ಯೂಟೆಂಟ್ ಅಂದ್ರೆ ಏನ್ರಿ, ಅವಕ್ಕೆ ಡರ್ಟಿ ಡಜನ್ ಅಂತ ಕರೀತಾರೆ. ಅಂದ್ರೆ DDT, ಹೌದಾ, ಮತ್ತೆ ಕೆಮಿಕಲ್ಸ್ಗಳು, ಹೌದಾ, ಅಲ್ಡ್ರಿನ್ನು ಮತ್ತೆ ಬರ್ತಾವಲ್ಲ ಕೆಮಿಕಲ್ಸ್ಗಳು, ಅವುಗಳನ್ನ ಕಡಿಮೆ ಮಾಡಕ್ ಒಂದು ಕಾನ್ಫರೆನ್ಸ್ ಮಾಡ್ತದಾದ್ರೆ ಅದು ಸ್ಟಾಕ್ಹೋಮ್ ಕನ್ವೆನ್ಷನ್, ಹೌದಾ, ಸ್ಟಾಕ್ಹೋಮ್ ಕನ್ವೆನ್ಷನ್, ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಇದು ಬರ್ತಾ ಯಾವ್ದ, ಈ ನಗೋಯ ಎದಕ್ ಬರುತ್ತೆ, ಅದೇ ನಾ ಹೇಳ್ತಾರಲ್ಲ ಜೀವಿತ, ಬಟ್ ಒಳಗಡೆ ಹೇಳ್ಬೇಕು. ನಗೋಯ ಯಾವುದಕ್ಕೂ, ಕಾರ್ಟೇಜಿಯನ್ ಪ್ರೋಟೋಕಾಲ್ ಯಾವುದಕ್ಕೂ, ಅರೆ
ಈಗ ನೋಡ್ರಿ ಸಿಂಪಲ್ ಏನಿಲ್ಲ. ಈಗ ಕಾಟೇಜಿನ ಪ್ರೋಟೋಕಾಲ್ ಅಂದ್ರೆ ಏನ್ ಗೊತ್ತಾ? ಕಾಟೇಜಿನ ಆಮೇಲೆ ಬರೀ ಕಾಟೇಜಿನ ಪ್ರೋಟೋಕಾಲ್ ಅಂದ್ರೆ ಈಗ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ಗಳು ಇರ್ತಾವಲ್ಲ, ಹೌದಾ? ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಗಳನ್ನ ಆ ಬೆಳೆಯೋದು ಸಂಬಂಧಪಟ್ಟಂಗ ಯಾವ್ದು ಕಾಟೇಜಿನ ಪ್ರೋಟೋಕಾಲ್. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತಿ? ಬೇಸಲ್ ಕನ್ವೆನ್ಷನ್ ಬರುತ್ತೆ. ಬೇಸಲ್ ಕನ್ವೆನ್ಷನ್ ಅದಕ್ಕೆ ಯಾವ್ದ್ರಿ? ಹಾ ಹಾ ತ್ಯಾಜ್ಯ ವಿಲೇವಾರಿ ಅಂದ್ರೆ ಅವಕ್ಕೇನ್ ಕರೀತಾರ ಅಂದ್ರೆ ಅವಕ್ಕೇಂತಾರ ಆಕ್ಚುಲಿ? ಹಾ ವಿಲೇವಾರಿ ಕೆಲವೊಂದಿಷ್ಟು ಏನೋ ಕೆಮಿಕಲ್ಸ್ ಸಂಬಂಧಪಟ್ಟಂಗ ಇವು ಬರ್ತಾವ ಗೊತ್ತಾ? ಅವುಗಳೇನಪ್ಪ ಅಂದ್ರೆ ವಿಲೇವಾರಿ ಯಾವ ತರ ಮಾಡ್ಬೇಕು, ಮತ್ತೆ ಒಂದು ಬೇರೆ ದೇಶಕ್ಕೆ ಕಳಿಸ್ಬೇಕಾದ್ರೆ ಪ್ರಿಯರ್ ಇನ್ಫಾರ್ಮೇಶನ್ ಪರ್ಮಿಷನ್ ತಗೊಂಡ್ ಕಳಿಸ್ಬೇಕಂತ ಹೇಳ್ತಾರೆ. ಅದಕ್ಕ ನೀವು ನೆನ್ಬಿಟ್ಟು ಓದ್ಕೋರ್ ಹೋಗಿ. ಯಾವಪ್ಪ ಅಂದ್ರೆ ಕಾಟೇಜಿನ ಪ್ರೋಟೋಕಾಲು, ನಗೋಯ ಪ್ರೋಟೋಕಾಲು, ನೆಕ್ಸ್ಟ್ ಆದ್ಮೇಲೆ ಬಾಂಡ್ ಕನ್ವೆನ್ಷನ್, ನೆಕ್ಸ್ಟ್ ಅದಾದ್ಮೇಲೆ ಯಾವಪ್ಪ ಅಂದ್ರೆ ಬೇಸಲ್ ಕನ್ವೆನ್ಷನ್, ಸ್ಟಾಕ್ಹೋಮ್ ಕನ್ವೆನ್ಷನ್ ಇವು ಬರ್ತಲ್ಲ. ಇವನ್ ಸ್ವಲ್ಪ ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂಗ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂಗ ಇವು, ಹೌದಾ? ನೀವು ಅನ್ಬಿಟ್ರೆ ಮತ್ತೆ ಬೇರೆ ಪ್ಯಾರಿಸ್ ಅಗ್ರಿಮೆಂಟ್ ಬರ್ತದೆ. ಯಾವಾಗ ಆದದು? 2015, ಹೌದಲ್ಲ? 2015 ಫ್ರಾನ್ಸ್ ಪ್ಯಾರಿಸ್ ಆಗತ್ತೆ. ಅಲ್ಲಿ ಏನ್ ಇರ್ತಾರ ಅಂದ್ರೆ ಗ್ಲೋಬಲ್ ಟೆಂಪರೇಚರ್ನ 2 ಡಿಗ್ರಿ ಸೆಲ್ಸಿಯಸ್ಗೆ ಕಡಿಮೆ ಮಾಡ್ಬೇಕಂತ ಹೇಳ್ತಾರೆ, ಹೌದಾ? ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ ಅದು ಪ್ಯಾರಿಸ್ ಅಗ್ರಿಮೆಂಟ್. ನೆಕ್ಸ್ಟ್ ಇದು ಯಾವ್ದು ಬರ್ತದೆ? ಯಾವ್ದು? ಮೀನಮಾಟ ಕನ್ವೆನ್ಷನ್. ಮೀನಮಾಟ ಯಾವ್ದಕ್ಕೆ ಸಂಬಂಧಪಡೋದು? ಪಾದರಸ ಐತಿಲ್ಲ, ಅದನ್ನ ಕಡಿಮೆ ಮಾಡಕ ಕಡಿಮೆ ಮಾಡಕ್ ಪಾದರಸಕ್ಕೆ ಸಂಬಂಧ ಮೀನಮಾಟ ಆ ಕನ್ವೆನ್ಷನ್ ಅಂತ ಬರ್ತದೆ, ರೈಟ್? ಅದಾದ್ಮೇಲೆ ನೆಕ್ಸ್ಟ್ ಈ ಓಜೋನ್ ಸಂಬಂಧಪಟ್ಟಂಗ ಬರ್ತಲ್ಲ, ಯಾವ್ದು? ಮಾಂಟ್ರಿಯಲ್ ಪ್ರೋಟೋಕಾಲ್. ಹೌದಾ? ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ಆಯ್ತು? 1987. ಅದಕ್ಕಿಂತ ಮುಂಚೆ ಏನಾಗತ್ತೆ? ಯಾವ್ದು? ವಿಯೆನ್ನಾ ಕನ್ವೆನ್ಷನ್ 1985. ಫಸ್ಟ್ ನೋಡ್ರಿ 1985 ವಿಯೆನ್ನಾ, 1987 ಮಾಂಟ್ರಿಯಲ್ ಪ್ರೋಟೋಕಾಲ್. ಅದಾದ್ಮೇಲೆ ಎಷ್ಟು ಯಾವ್ದು? ಕಿಗಾಲಿ ಯಾವಾಗ? 2016. ಅದಾದ್ಮೇಲೆ ಹೆಲ್ಸಂಕಿ ಅಂತ ಒಂದು ಬರ್ತೈತಿ. ಟೋಟಲ್ 4 ನೋಡ್ರಿ. ಓಜೋನ್ ಸಂಬಂಧಪಟ್ಟ ಯಾರು ಕೇಳಿದ್ರೆ ಒಂದು ವಿಯೆನ್ನಾ, ಒಂದು ಮಾಂಟ್ರಿಯಲ್ ಪ್ರೋಟೋಕಾಲು, ಇನ್ನೊಂದು ಹೆಲ್ಸಂಕಿ, ಅದಾದ್ಮೇಲೆ ಕಿಗಾಲಿ ಲಾಸ್ಟ್ 2016 ಕಿಗಾಲಿ. ನೆಕ್ಸ್ಟ್ ಆದ್ಮೇಲೆ ಈ ಕ್ಯೂಟೋ ಪ್ರೋಟೋಕಾಲ್ 1997 ಏನಾಕೈತಿ? ಎದಕ್ಕೆ ಸಂಬಂಧಪಡೋದು? ಅದ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಂಗ. ಅದ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಗ ಅದ, ರೈಟ್? ಈ ಕ್ಲೈಮೇಟ್ ಚೇಂಜ್ ಅನ್ನೋದು ನಮ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಎಷ್ಟನೇದು? ಎಷ್ಟೇ? 13. ಹಿಂಗ್ ಡಾಟ್ ಕ್ವಶನ್ ಕೇಳ್ಬೇಕ್ರಿ. ಯಾವ್ದಪ್ಪ ಅಂದ್ರೆ 13ನೇದು, ಹೌದಾ? ಅವೆಲ್ಲ ನೆನಪದಲ್ಲ ನಿಮ್ಗೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಿಂತ ಮುಂಚೆ ಯಾವ್ದಿತ್ತು? ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಂತಿದ್ದು, ಹೌದಾ? 2001 2015 ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಂತ ಇತ್ತು. ಅದಾದ್ಮೇಲೆ ಯಾವ್ದು ಬಂತು? 2015 2030 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಬಂತು, ಹೌದಾ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಅವುಗಳನ್ನ ನೆನಪಿಟ್ಟು ಹೋಗ್ಬೇಕು. ನೀವು ಹೆಂಗ್ ನೆನಪಿಟ್ಟು ಹೋಗ್ತೀರಿ? ನೀವು ಯಾರು ಕೇಳಿ ಹೇಳ್ತೀರಿ ಎಲ್ಲ ಎಷ್ಟದ ಅಂತೇಳಿ ಗ್ರೂಪ್ನಾಗ ಗೋವಿಂದ ಹೇಳಂಗಿಲ್ಲ. ಈ ಒಬ್ಬರನ್ನ ಕೇಳಿದ್ರೆ 17 ಹೇಳಕ್ ಬರ್ಬೇಕು. ಯಾರು ಹೇಳ್ತೀರಿ? ಹಾ, ಹೌದಾ? ಒಬ್ರು ಹಂಗಲ್ಲ. ನೀವು ಇಲ್ಲಿ ಏನ್ ಮಾಡ್ತೀರಿ ಗೊತ್ತಾ? ಡಿಸ್ಕಷನ್ ನೋಡ್ತೀನಿ ದಿನಾಲು. ಗ್ರೂಪ್ನಾಗ ಗೋವಿಂದ ಏನಂತೀರಿ ಗೊತ್ತಾ? ಅದು ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಬರಂಗಿಲ್ಲ. ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ 1 ಹೇಳ್ರಿ, 2 ಹೇಳ್ರಿ, 3 ಹೇಳಿದ್ರೆ ನೀವು ಹೇಳ್ತೀರಿ. ಈಗ ಯಾಕೆ ಗ್ರೂಪ್ನಾಗ ಗೋವಿಂದ ಮಾಡ್ತೀರಿ ನೀವು? ಬಟ್ ಒಬ್ಬರೇ ನಿಲ್ಸಿರಿ ಹೇಳಕ್ ಬರ್ಬೇಕು. ಅವಾಗ ನಿಮ್ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗ್ತದೆ ಅದು, ರೈಟ್? ಅವನ್ನ ಏನಪ್ಪಾ ಅಂದ್ರೆ ನಾ ಈಗ ನೋಡಿ 2 ವರ್ಷ ಅದನ್ನು ಓದಿಲ್ಲ, ಬಟ್ ಆದ್ರೂ ಯಾವ್ದು ನೆನಪು ಟ್ರಿಕ್ಸ್ ಮಾಡಿ ನೆನ್ಪಿಟ್ಕೋರು. ಹಂಗೆ ಟ್ರಿಕ್ಸ್ ಮಾಡಿ ನೆನ್ಪಿಟ್ಕೊ ಅಂದ್ರೆ ನಿಮ್ಗೆ ನೆನಪು ಬೀಳ್ತಾವ, ರೈಟ್? ಈ ಟ್ರಿಕ್ಸ್ ಹೆಂಗ್ ನೆನ್ಪಿಟ್ಕೋಪ್ಪ? ಈಗ ಯಾರಿಗೂ ಹೇಳ್ತಾರೆ, ಯಾರೊಬ್ರ ಟ್ರಿಕ್ಸ್ ಇಲ್ಲ ಯಾರು ಹೇಳ್ತಾರೆ? ಅಥವಾ 17 ಹೇಳ್ಬೇಕ, ಒಂದೇ ಯಾವ್ದು ಹೇಳುದಲ್ಲ. 17 ಹೇಳ್ತೀರಿ ಯಾರು? ಹಾ ಹಾ ಅವನೊಬ್ಬನ ಬಿಟ್ಟು ಆಗ ದಿನಾಲು ನಂತರ ಹೇಳ್ತಾನೆ ಇಲ್ಲಿ, ಅದಕ್ಕೆ ಅವ್ರಿಗೆ ಗೊತ್ತದ ಆತ. ನಿಮ್ಗೆ ಹೇಳಾಕೈತೀನಿ, ಅವ್ರಿಗೆ ಗೊತ್ತದ, ಬಟ್ ನಿಮ್ಗೆ ಹೇಳಾಕೈತೀನಿ ಗೊತ್ತದ, ಅರ್ಥ ಆಗೈತೆ. ಗುಂಪ್ನ್ಯಾಗ ಗೋವಿಂದ ಮಾಡಕ್ ಹೋಗ್ಬೇಡ್ರಿ, ಹೌದಾ? ನೀವು ಸಪ್ರೇಟ್ ಆಗಿ ನಿನಗೆ ಈಗ ನಾ ಏನೋ ಒಂದು ಹೇಳಿ ಅಂದ್ರೆ ನಿನಗೆ ಅದು ಗೊತ್ತಿರೋದು ನಿನಗೆ ಮಾತ್ರ ಗೊತ್ತಿರ್ತೈತಿ. ನೀವು ಗುಂಪ್ನ್ಯಾಗ ಗೋವಿಂದ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗ್ತೈತಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ರಿ, ನೀವು ಕೂತ್ ಜಾಗದ ಮೇಲೆ ಹೇಳಕ್ ರೆಡಿ ಆಗ್ಬೇಕು, ಹೌದಾ? ಒಂದು ಟ್ರಿಕ್ಸ್ ಐತೆ, ಸಿಂಪಲ್ ನೆನಪಿಟ್ಕೋತಿ. ಒಂದು ಸ್ಟೋರಿ ತರ ಮಾಡಿ ನೆನಪಿಟ್ಕೊಂಡ್ಬಿಡೋಣ ಅವನ್ನೆಲ್ಲ, ಹೌದಾ? ನೆನಪಿಟ್ಕೋದ್ರಿ, ಹೌದಾ? ಈಗ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ನಂದು ಒಂದು ಎಕ್ಸಾಂಪಲ್, ಈಗ ನಿಮ್ದೇ ಎಕ್ಸಾಂಪಲ್ ತಗೋಬೇಕು. ನೀವು ನನ್ನೊಂದು ಎಕ್ಸಾಂಪಲ್ ತಗೊಂಡಾಗ ನಿನ್ ಮೇಲೆ ಒಂದು ಸ್ಟೋರಿ ಮಾಡ್ಬೇಕು ನೀ, ಹೌದಾ? ಈಗ ನನಗೊಂದು ಯಾರೋ ಒಬ್ರು ದುಡ್ಡು ಕೊಟ್ರಪ್ಪ ಅನ್ಕೋ, ಹಂಗೆ ಒಬ್ರು ಯಾರು ದುಡ್ಡು ಕೊಟ್ರು, ನನಗೆ ದುಡ್ಡು ಕೊಟ್ಟು ನಾವೊಬ್ಬ ಫುಲ್ ಬಡವಾದೀನಿ ಈಗ ಅನ್ಕೋರ, ಹಂಗೆ, ಹೌದಾ? ನನಗೊಬ್ರು ದುಡ್ಡು ಕೊಟ್ಟ ತಕ್ಷಣ ನನಗೆ ಏನ್ ಆಗ್ತೀನಿ ನಾನು? ಏನಾಗುತ್ತೆ? ಫಸ್ಟ್ ಏನಾಗೈತೆ? ಬಡತನ ನಿರ್ಮೂಲನೆ ಆತ ನಂದ. ನನಗೊಬ್ರು ದುಡ್ಡು ಕೊಟ್ರೆ ಯಾರೋ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ರಂಗೆ, ಹೌದಾ? ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗ್ತದೆ. ಬಡತನ ಏನಂದೇನಪ್ಪ ಅಂದ್ರೆ ಬಡತನ ನಿರ್ಮೂಲನೆ ಆಯ್ತು. ಬಡತನ ನಿರ್ಮೂಲನೆ ಆದ ತಕ್ಷಣ ದುಡ್ಡು ಉಳ್ತಾವ. ನಾವ್ ಏನ್ ಮಾಡ್ತೀನಿ? ಹಸಿ ಹೊಟ್ಟೆಗೆ ಹೊಟ್ಟೆ ಊಟ ಮಾಡ್ತೀನಿ, ಇಲ್ಲ ಹೊಟ್ಟೆ ಊಟ ಮಾಡ್ತೀನಿ. ಹೊಟ್ಟೆ ಊಟ ತುಂಬಿ ಮುಗೀತು. ಹೊಟ್ಟೆ ಊಟ ತುಂಬಿ ಏನಪ್ಪ ಅಂದ್ರೆ ಹೊಟ್ಟೆ ಮುಗೀತು. ಹೊಟ್ಟೆ ತುಂಬಿದ ತಕ್ಷಣ ಮತ್ತೆ ಏನ್ ಮಾಡ್ತೀನಿ? ನೆಕ್ಸ್ಟ್ ಏನ್ ಮಾಡ್ತೀನಿ? ಆರೋಗ್ಯ, ಹೌದಾ? ಆರೋಗ್ಯ ನಂಗೆ ಆರಾಮಿಲ್ಲಕ್ಕೆ ಆರೋಗ್ಯ ತೋರಿಸ್ತೀನಿ. ಆರೋಗ್ಯನೂ ಚೆನ್ನಾಗೈತೆ. ಆರೋಗ್ಯ ಚೆನ್ನಾದ ಬಗ್ಗೆ ಏನ್ ಮಾಡ್ತೀನಿ? ಹೌದಾ? ಏನ್ ಮಾಡ್ತೀನಿ? ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಶಿಕ್ಷಣ ಪಡ್ಕೊಳಕ್ ಹೋಗ್ತಿ. ಶಿಕ್ಷಣ ಪಡ್ಕೊಳಕ್ ಹೋಗ್ತಿ, ಕ್ಲಾರಿಟಿ ಸಿಗತ್ತೆ, ಇಂಟ್ರೆಸ್ಟ್ ಬರತ್ತೆ. ಶಿಕ್ಷಣ ತಗೊಂಬರಕ್ಕೆ ಎಲ್ಲಿ ಹೋಗ್ತಿರಪ್ಪ ಅಂದ್ರೆ ಸ್ಕೂಲಿಗೆ ಹೋಗ್ತೀರಿ, ಹೌದಾ? ಸ್ಕೂಲಿಗೆ ಹೋದ ತಕ್ಷಣ ಏನಪ್ಪಾ ಅಂದ್ರೆ ಅಲ್ಲಿ ಸ್ಕೂಲಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ
ಈಗ ಎಷ್ಟು ಜನಕ್ಕೆ ಬಂದ್ವಿ ನಾವು? ಐದನೇದಿಲ್ಲ. ಐದನೇದು ಏನಪ್ಪಾ ಅಂದ್ರೆ ಈಗ ಅಲ್ಲಿ ನೀವು ಸ್ಕೂಲಲ್ಲಿ ಇದ್ರಿ ಈಗ ಅನ್ಕೋ, ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗೈತೆ, ಪಕ್ಕ ಐತಿ ಹೆಲ್ಪ್ ಆಗೈತಿ ಕೇಳ. ಸ್ಕೂಲಲ್ಲಿ ಕೂತ್ರಿ ಈಗ ಅಲ್ಲಿ ಮಹಿಳೆಯರು ಮತ್ತು ಹುಡುಗ ಹುಡುಗಿ ಎಲ್ಲ ಕುಂತಿರ್ತಾರಲ್ಲ, ಎಲ್ಲ ಅಂದ್ರೆ ಕೂತಿರ್ತಿಲ್ಲ ಒಂದ್ ಕಡೆ, ಅಂದ್ರೆ ಜೆಂಡರ್ ಇನ್ಇಕ್ವಾಲಿಟಿ ಅಂದಂಗ. ಜೆಂಡರ್ ಕ್ಲಾಸ್ ರೂಮ್ ಅಲ್ಲಿ ಇದ್ರಿ ನೀವಾಗ ಜೆಂಡರ್ ಇನ್ಇಕ್ವಾಲಿಟಿ ಅಲ್ಲೇ. ಜೆಂಡರ್ ಈಕ್ವಾಲಿಟಿ ಜೆಂಡರ್ ಈಕ್ವಾಲಿಟಿ ಇಬ್ರು ಕೂಡ ಈಕ್ವಾಲಿಟಿ ಆಯ್ತು. ಇನ್ನೆಕ್ಸ್ಟ್ ಅಲ್ಲೇ ಕುಡಿಯಾಕ ನೀರ್ ಇರ್ತಾವ ರೂಮಲ್ಲಿ, ಕುಡಿಯಾಕ ನೀರ್ ಇರ್ತಾವಲ್ಲ, ನೀರ್ ಇರ್ತಾವ ಅಂದ್ರೆ ಆರನೇದೇನ್ರಿ ನೀರು, ಶುದ್ಧ ನೀರು. ಹೌದಾ, ನೀರ್ ಕುಡಿದ್ರೆ ಕುಡಿದ ತಕ್ಷಣ ಏನಪ್ಪ ಅಂದ್ರೆ ನಿಮ್ಗೆ ಏನು ಎನರ್ಜಿ ಬಂದು, ಊಟ ಮಾಡಿದ ಎನರ್ಜಿ ಬರ್ತದೆ, ಬಟ್ ನೀರ್ ಕುಡಿದ ಎನರ್ಜಿ ಬಂದ್ಬಿಡುತ್ತೆ. ಹೌದಾ, ಅದ್ಯಾವ್ದಪ್ಪ ಅಂದ್ರೆ ಅದು ಎನರ್ಜಿ. ಹೌದಾ, ಎನರ್ಜಿ ಅಲ್ಲ, ಎನರ್ಜಿ ಬಂತ ನನಗೆ. ಎನರ್ಜಿ ಬಂದ ತಕ್ಷಣ ಎಲ್ಲೋಕಿಪ್ಪ ಎಲ್ರಿ? ಕೈಗಾರಿಕೆಗಳಿಗೆ ಹೋಗ್ತೀರಿ. ಕೈಗಾರಿಕೆ ಎದಕ್ಕೆ ಹೋಗ್ತೀನಿಪ್ಪ ಅಂದ್ರೆ ಅಣ್ಣ, ಕೆಲಸ ಮಾಡಕ್ ಹೋಗ್ತೀನಿ. ಹೌದಾ, ಕೆಲಸ ಮಾಡಕ್ ಹೋಗಿನ, ಕೆಲಸ ಮಾಡಿದ ತಕ್ಷಣ ಏನ್ ರೊಕ್ಕ ಬರ್ತೈತಿ? ಕೆಲಸ ಮಾಡಿದ ತಕ್ಷಣ ರೊಕ್ಕ ಬರುತ್ತಿಲ್ಲ. ಹೌದಾ, ಅದೇ ಲಕ್ಷ ಅದಲ್ಲಪ್ಪ. ಕೆಲಸ ಆದ ತಕ್ಷಣ ಏನು ಈ ಇನ್ಇಕ್ವಾಲಿಟಿ ಅಂದ್ರೆ ಈಕ್ವಾಲಿಟಿ, ಎಕನಾಮಿಕ್ ಈಕ್ವಾಲಿಟಿ ಬರ್ತದೆ. ಹೌದಾ, ಈಕ್ವಾಲಿಟಿ ಎಲ್ಲ ಕಡೆ ದುಡ್ಡು ಬಂದ ತಕ್ಷಣ. ಹೌದಾ, ಆರ್ಥಿಕ ಸಮಾನತೆ. ಹೌದಾ, ಆರ್ಥಿಕ ಸಮಾನತೆ ಆದ್ಮೇಲೆ ಯಾವಪ್ಪ ಅಂದ್ರೆ ಈಗ ಎಷ್ಟಿಂದ ಬಂದು ನಾವು 11 ಅಂದ್ರೆ ನೀ ಕೆಲಸ ಮಾಡಕ್ ನಗರಕ್ಕೆ ಹೋಗ್ತೀವಿ ನಂಗೆ. ಹೌದಾ, ನಗರ ಆದ್ಮೇಲೆ ಅದು 11 ಆದ್ಮೇಲೆ 12 ಯಾವ್ದಪ್ಪ ಅಂದ್ರೆ ಜವಾಬ್ದಾರಿಗಳು. ಹೌದಾ, 12ನೇದು ಜವಾಬ್ದಾರಿಗಳು. 13ನೇದು ಕ್ಲೈಮೇಟ್ ಚೇಂಜ್. 14ನೇದು ಬಿಲೋ ಅರ್ತ್, ಬಿಲೋ ವಾಟರ್. 15ನೇದು ಅಬೋ ವಾಟರ್. 16ನೇದು ಯಾವಪ್ಪ ಅಂದ್ರೆ 16ನೇದು ಯಾವ್ದು? ರೀ ಸದೃಢ ನ್ಯಾಯ ಮತ್ತು ಸಂಸ್ಥೆ ಅಂದ್ರೆ ಅಂತಾರಾಷ್ಟ್ರೀಯ ಪೀಸ್. ಅದೇ ಅಂತಾರಾಷ್ಟ್ರೀಯ ಪೀಸ್, ಆಕ್ಚುಲಿ ಇಂಟರ್ನ್ಯಾಷನಲ್ ಪೀಸ್. 16ನೇದು. 17ನೇದು ಏನಪ್ಪಾ ಅಂದ್ರೆ ಇವಾಗ ಎಲ್ಲವನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಇವನ್ನೆಲ್ಲ ಅಚೀವ್ಮೆಂಟ್ ಮಾಡ್ಬೇಕಂತ. ಅದು ಒಂದ್ಸಲ ಹೇಳ್ಬಿಡ್ತೀರಿ. ಹೌದಾ, ಈಗ ಅದನ್ನ ಸ್ಟೋರಿ ನಿಮ್ ಕಡೆ ಸಿಕ್ತಲ್ಲ, ಒಂದು ಸ್ಟೋರಿ ಸಿಕ್ತಾ, ಆ ಸ್ಟೋರಿ ಮುಖಾಂತರ ಹೇಳ್ಕೊತ ಹೋಗ್ಬೇಕು. ಹೌದಾ, ಒಂದೇದೇನ್ರಿ ಈಗ ನನಗೆ ನಾ ಅಂತ ನೀವು ಅನ್ಕೋಬೇಕೀಗ. ಹೌದಾ, ಒಂದೇದು ಯಾವ್ದು? ಬಡತನ ನಿರ್ಮೂಲನೆ ಆಯ್ತು. ಅದಾದ ತಕ್ಷಣ ಏನ್ ಮಾಡ್ತೀನಿಪ್ಪ ಅಂದ್ರೆ ಊಟ ಮಾಡ್ತೀನಿ. ಊಟ ಆದ ತಕ್ಷಣ ಏನಪ್ಪ ಅಂದ್ರೆ ಆರೋಗ್ಯ ತೋರಿಸ್ಕೊಳ್ತೀನಿ. ಆರೋಗ್ಯ ತೋರಿಸ್ಕೊಂಡ್ರಪ್ಪ ಅಂದ್ರೆ ಶಾಲೆಗೆ ಹೋಗ್ತೀನಿ. ಹೌದಾ, ಶಾಲೆಗೆ ಹೋದ ತಕ್ಷಣ ಏನಪ್ಪಾ ಅಂದ್ರೆ ಅಲ್ಲಿ ಎಲ್ಲರೂ ಕೂತಿರ್ತೀವಿ, ಲಿಂಗ ಸಮಾನತೆ ಆಗ್ತೈತಿ. ಅಲ್ಲೇ ಕುಡ್ಲಿಕ್ಕೆ ನೀರ್ ಇರ್ತಾವ, ನೀರ್ ಕುಡಿತೀವಿ. ಹೌದಾ, ನೀರ್ ಕುಡಿದ ತಕ್ಷಣ ಏನಾಕೈತಿ ನಿನಗ ಶಕ್ತಿ ಬರ್ತೈತಿ, ಎನರ್ಜಿ ಬಂದ ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ಇಂಡಸ್ಟ್ರಿಗಳಿಗೆ, ಕಾರ್ಖಾನೆಗಳಿಗೆ ಕೆಲ್ಸಕ್ಕೆ ಹೋಗ್ತೀರಿ. ಕಾರ್ಖಾನೆಗಳಿಗೆ ಕೆಲ್ಸಕ್ಕೆ ಹೋದ ತಕ್ಷಣ ಏನಪ್ಪಾ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಅಸಮಾನತೆ ಕಡಿಮೆ ಆಕೈತಿ. ಎಲ್ಲರೂ ದುಡ್ಡು ಬಂದ್ಬಿಡೈತಿ, ಅಸಮಾನತೆ ಕಡಿಮೆ ಆಕೈತಿ. ಎಷ್ಟಿದೆ ಅಸಮಾನತೆ ಕಡಿಮೆ ಆಗೋದು? ಎಷ್ಟು? 10. 11 ಏನ್ ಹೇಳ್ತಪ್ಪ ಅಂದ್ರೆ ಯಾವ್ದ್ರಿ? ನಗರ. ಹೌದಾ, ನಗರ ಮತ್ತು ಜಸ್ಟ್ ಅಲ್ಲಿ ಆಪ್ಷನ್ಸ್ ಇರ್ತಾವ, ಜಸ್ಟ್ ನಿನಗೆ ಶಿಕ್ಷಣ ಗೊತ್ತದ. 11 ಯಾವ್ದ್ರಿ? ನಗರ. ಹೌದಾ, 12ನೇದು ಯಾವ್ದು? ಜವಾಬ್ದಾರಿಗಳು. ಹೌದಾ, 13ನೇದು ಕ್ಲೈಮೇಟ್ ಚೇಂಜ್. 14ನೇದು ಬಿಲೋ ವಾಟರ್. ಹೌದಾ, 15ನೇದು ಅಬೋ ಅರ್ತ್. ಹೌದಾ, ನೆಕ್ಸ್ಟ್ 16ನೇದು ಇಂಟರ್ನ್ಯಾಷನಲ್ ಪೀಸ್. 17ನೇದು ಇವನ್ನೆಲ್ಲವನ್ನು ಏನ್ ಮಾಡಿದ್ರಿ ಗೋಲನ್ನ ಅಚೀವ್ ಮಾಡಕ ಎಲ್ಲರೂ ಸಹಯೋಗ ಕೊಡ್ಬೇಕು, ಕೋಆಪರೇಷನ್ ಮಾಡ್ಬೇಕು. ಹೌದಾ, ಒಂದು ಈಜಿ ಆಗ್ತದಿಲ್ಲ. ಹೌದಾ, ಈ ತರ ಏನಪ್ಪಾ ಅಂದ್ರೆ ನೀವು ಸ್ವಲ್ಪ ಇದು ಮಾಡ್ಕೊಂಡ್ರೆ ಪದೇ ರಿವಿಷನ್ ಮಾಡಿ ನಿಮ್ಗೆ ಈಜಿ ಆಗ್ಬಿಡ್ತೈತಿ. ರೈಟ್, ಅವ್ನು ನೆನ್ಪಿಟ್ಕೊಡ್ರಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸಂಬಂಧಪಟ್ಟಂಗೆ. ರೈಟ್, ಈ ನೆಕ್ಸ್ಟ್ ಕ್ವಶನ್ ನೋಡಿಲಿ. ಈಗ ನೆಕ್ಸ್ಟ್ ಪಾರ್ಟಿಷನ್ ಆಫ್ ಬೆಂಗಾಲ್ ಯಾವಾಗ ಆಗತ್ರಿ? ಇದೇನದು ಬಂಗಾಳ ವಿಭಜನೆ ಯಾವಾಗ್ತದೆ? 1905. ಹೌದಾ, ಬಂಗಾಳ ವಿಭಜನೆ ಆದಾಗ ಯಾರೋ ಒಂದು ಇವ್ರು ಇರ್ತಾರ, ಗವರ್ನರ್ ಲಾರ್ಡ್ ಕರ್ಜನ್ ಇರ್ತಾರಲ್ರಿ. ಹೌದಾ, ಈಗ ನೆಕ್ಸ್ಟ್ ಅಲ್ಲಿ ಅವ್ರನ್ನ ಜೈಲ್ ಹಾಕಿರ್ತಾರ. ಒಬ್ರು ಯಾರು ಜೈಲ್ ಹಾಕಿರ್ತಾರ ಅವಾಗ ಬಂಗಾಳ ವಿಭಜನೆ ಆದಾಗ? ರವೀಂದ್ರನಾಥ್ ಟ್ಯಾಗೋರ್ನ ಜೈಲ್ ಹಾಕಿರ್ತಾರಲ್ಲ. ಹೌದಾ, ರವೀಂದ್ರನಾಥ್ ಟ್ಯಾಗೋರ್ ಅದು ಅಮರ ಸೋನ ಬಾಂಗ್ಲಾ ಅಂತ ಯಾರು ಬರೀತಾರ ಅದನ್ನ? ಯಾವ್ದ್ರಿ? ರವೀಂದ್ರನಾಥ್. ಅವಾಗ ಯಾರು ಬೈತಾರಪ್ಪ ಅಂದ್ರೆ ಅದನ್ನ ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಏನ್ ಮಾಡಿರ್ತಾರ, ಜೈಲ್ ಹಾಕಿರ್ತಾರ. ಸೊ ಅವಾಗ ಏನಪ್ಪಾ ಅಂದ್ರೆ ಅವರು ಅಮರ ಸೋನ ಬಾಂಗ್ಲಾ ಅಂದ್ರೆ ಬಾಂಗ್ಲಾವನ್ನ ಎಲ್ಲರೂ ಕೂಡ್ಸ್ರಿ, ಅದ ಬೈಪರ್ಕೇಶನ್ ಮಾಡ್ತಾರ ಅಂತ ಹೇಳ್ತಾರ. ಹೌದಾ, ಅಮರ ಸೋನ ಬಾಂಗ್ಲಾ ಅಂತ ಬರ್ದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಈ ಯಾವುದು ಈ ಬಂಗಾಳ ವಿಭಜನೆ ಆದಾಗ ಯಾರಿದ್ರಂತೆ ಲಾರ್ಡ್ ಕರ್ಜನ್ ಮಾಡ್ತಾರ ಅದನ್ನ. ಲಾರ್ಡ್ ಕರ್ಜನ್ ಮಾಡ್ತಾರಲ್ಲ. ಈ ಬಂಗಾಳ ವಿಭಜನೆ ಆದಾಗ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಮಾಡ್ತಾರ. ಹೌದಾ, ಪೂರ್ವ ಬಂಗಾಳ ಯಾರನ್ನ ಹೊಂದಿರ್ತೈತಿ? ಅರೆ, ಪೂರ್ವ ಬಂಗಾಳ ಹೈಯೆಸ್ಟ್ ಮುಸ್ಲಿಮರು. ಯಾವ್ದು ಪಶ್ಚಿಮ ಬಂಗಾಳ ಹಿಂದೂಗಳನ್ನ ಕೂಡಿರುತ್ತೆ. ಸೊ ಅವ್ರನ್ನ ಭಾಷೆ ಆಧಾರದ ಮೇಲೆ ಡಿವೈಡ್ ಮಾಡ್ತಿರ್ತಾರೆ. ಹೌದಾ, ಈ ನೆಕ್ಸ್ಟ್ ಇದನ್ನ ಕೂಡಿಸ್ತಾರ ವಾಪಸ್. ಯಾವಾಗ ಕೂಡಿಸ್ತಾರೋ? 1911. ಅವಾಗ ಗವರ್ನರ್ ಯಾರಿರ್ತಾರೋ? 2ನೇ ಹಾರ್ಜಿಂಗ್ ಇರ್ತಾರ. ಬಟ್ ಈ ಇದನ್ನ ಕೂಡಿಸೋರು 2ನೇ ಹಾರ್ಜಿಂಗ್. ವಾಪಸ್ ಏನಪ್ಪಾ ಅಂದ್ರೆ ಈ ಗವರ್ನರ್ ಕೂಡಿಸೋರು ಬಂದ. ಅವಾಗ 1911 ಒಂದು ಕಾಂಗ್ರೆಸ್ ಅಧಿವೇಶನ ಆಗೈತೆ. ಯಾವ್ದಾಗೈತ್ರಿ?
ಯಾವ್ದು ಇಲ್ಲ ಅವ್ರ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಎದಕ್ ಫೇಮಸ್ ಅದು? ಹಾ, ರಾಷ್ಟ್ರಗೀತೆ ಫಸ್ಟ್ ಹಾಡಿದ್ರೆ ಅಲ್ಲೇ ರೀ ಕೋಲ್ಕತ್ತಾ ಕಾಂಗ್ರೆಸ್. ಯಾರ ಅಧ್ಯಕ್ಷ ಆಗಿರ್ತಾರು? ಅಧ್ಯಕ್ಷರಾಗಿರ್ತಾರ ಯಾವ್ರಿ? ಹಾ, ಬಿ ಎನ್ ದರ್ ಆಗಿರ್ತಾರ ಅವ್ರು. ಹೌದಾ, ಹತ್ತಿರದ ಅಧ್ಯಕ್ಷರು ಬಿ ಎನ್ ದರ್ ಆಗಿರ್ತಾರ. ರೈಟ್. ನೆಕ್ಸ್ಟ್ ಈ ರಾಷ್ಟ್ರಗೀತೆ ಹಾಡೋರು ಯಾರು ಅವಾಗ? ಸರಳಾ ದೇವಿ ಅವರು ಹಾಡಿದಾರ. ಅದನ್ನ ರಾಷ್ಟ್ರಗೀತೆ ಕಂಪೋಸ್ ಮಾಡಿದವರು ಬರ್ದವರು ರವೀಂದ್ರನಾಥ್ ಟ್ಯಾಗೋರ್. ಕ್ವಶನ್ ಕೇಳ್ತಾನ, ಈ ರಾಷ್ಟ್ರಗೀತೆ ಮೊದಲು ಹಾಡ್ಬೇಕು ಅಥವಾ ಏನ್ ಒಂದೇ ಮಾತ್ರ ಮೊದಲು ಹಾಡ್ಬೇಕು ಅಂತೇಳಿ? ಯಾವ್ದ್ರಿ? ಯಾವ್ದಾದ್ರು ಕೂಡ ಹಾಡ್ಬೋದು. ಮಣ್ಣಿ ಇಷ್ಟ ಕ್ವಶನ್ ಅನ್ನ ನೆನಪಿರ್ಲಿ, ಯಾವ್ದು ಬೇಕಾದ್ರೆ ಹಾಡ್ಬೋದು. ರೈಟ್. ಈಗ ನೆಕ್ಸ್ಟ್ ರಾಷ್ಟ್ರಗೀತೆ ಮತ್ತು ಒಂದೇ ಮಾತ್ರ ಗೀತೆಗಳನ್ನ ಯಾವ್ದಾದ್ರು ಪ್ರೈವೇಟ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಹೌದಾ, ಪ್ರೈವೇಟ್ ಕಾರ್ಯಕ್ರಮ ಅಲ್ಲ, ಬಟ್ ಹಾಡಂಗಿಲ್ಲ ಯಾರು, ಬಟ್ ಹಾಡಬಹುದು. ಹಂಗೇನು ಪ್ರೊವಿಜನ್ಸ್ ಹಾಡ್ಬಾರ ಅಂತ ಯಾವ್ದು ಪ್ರೊವಿಜನ್ಸ್ ಇಲ್ಲ. ರೈಟ್. ನೆಕ್ಸ್ಟ್ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಫಸ್ಟ್ ಕೋಲ್ಕತ್ತಾ ಇರತ್ತೆ ನಮ್ಮದು. ಏನು ಭಾರತದ ರಾಜಧಾನಿ ಮೊದಲು ಯಾವ್ದು ಇರತ್ರಿ? ಬ್ರಿಟಿಷ್ ಇದ್ದಾಗ ಕೋಲ್ಕತ್ತಾ ಇರುತ್ತಲ್ಲ, ಕೋಲ್ಕತ್ತಾ. ಆ ಕೋಲ್ಕತ್ತಾದಿಂದ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ ಯಾವಾಗ? 1911 ಅವಾಗ ಟ್ರಾನ್ಸ್ಫರ್ ಮಾಡ್ತಾರ. ಅವ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಲಾರ್ಡ್ ಹಾರ್ಜಿಂಗ್ ಏನಪ್ಪಾ ಅಂದ್ರೆ ಕನ್ವರ್ಟ್ ಮಾಡ್ತಾರ ಅದನ್ನ. ರೈಟ್. ಈಗ ಡೆಲ್ಲಿ ಕ್ಯಾಪಿಟಲ್ ರಿಜಿಸ್ಟರ್ ಅಂತ ಹೇಳಿ ಅವಕಾಶ ಕೊಟ್ಟರು. ಅಂದ್ರೆ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಾಡ್ಯಾರ? 69 ತಿದ್ದುಪಡಿ ಮಾಡ್ತಾರೆ. ಡೆಲ್ಲಿನ ಒಂದೇನಪ್ಪ ಅಂದ್ರೆ ರಾಷ್ಟ್ರ ರಾಜಧಾನಿ. ಹೌದಾ, ಆರ್ಟಿಕಲ್ 239A ಇದನ್ನ ಬಿಡುವ 239A ರೀ, 239A. ಹೌದಾ, ನೆನಪಿಡುವ. ಅದನ್ನ ಕ್ವಶನ್ ಕೇಳಲಿ. ಇನ್ ನೆಕ್ಸ್ಟ್ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಆಕೈತಿ. ಲಕ್ನೋ ಫ್ಯಾಕ್ಟ್, ಲಕ್ನೋ ಅಗ್ರಿಮೆಂಟ್ ಆಕೈತಿ. ಯಾರ್ಯಾರ ಮಧ್ಯೆ ಆಕೈತಿ? ಯಾವ್ದ್ರಿ? INC ಮತ್ತು ಮುಸ್ಲಿಂ ಲೀಗ್. ಅದನ್ನ ಕ್ವಶನ್ ಕೇಳ ಆಲ್ರೆಡಿ ಭಾಳ ಸಲ ಕ್ವಶನ್ ಕೇಳ. INC ಮತ್ತು ಮುಸ್ಲಿಂ ಆ ಲಕ್ನೋ ಒಪ್ಪಂದ ಅಂದಕೈತಿ. ಯಾವಾಗ ಆಯ್ತು ಅದು? 1916 ಲಕ್ನೋ ಒಪ್ಪಂದ. ಹೌದಾ, ಲಕ್ನೋ ಕಾಂಗ್ರೆಸ್ ಅಧಿವೇಶನ ಆಕೈತಿ. ಯಾವಾಗ ಆಗ್ತೈತಿ? ಹಾ, ಅದ ಅಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಕೂಡ್ತಾರ, ನೀವು ವಿಭಾಗ ಆಗ್ತಾರ. ಅದೇ ನನ್ನ ಕ್ವಶನ್ ಏನು, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಕೂಡಿದ್ದೇವಾಗ? ಅದು ಯಾವ ಕಾಂಗ್ರೆಸ್ ಅಧಿವೇಶನ? ಅದೇ ಅವ್ರು ಕೂಡಿದ್ದೇಲಿ ಲಕ್ನೋ ಕಾಂಗ್ರೆಸ್ ಅಧಿವೇಶನ 1916. ಅವಾಗ ಹತ್ರದ ಅಧ್ಯಕ್ಷ ಯಾರಾಗಿತ್ತು ಕ್ವಶನ್ ಕೇಳ್ತಾನೆ. ಆರ್ಸಿ ಇದನ್ನ ಪ್ರೀ ಕೋಚಿಂಗ್ ಕ್ವಶನ್ ಕೇಳಿದ್ರಿ, ಆರ್ಸಿ ಮುಜುಮ್ದಾರ್. ಇನ್ ನೆಕ್ಸ್ಟ್ ಸೂರತ್ ಒಡಕು ಆಕೈತೆ. ಯಾವ ಮಂದಗಾಮ ತೀವ್ರಗಾಮಿ ಒಡಕ ಯಾವಾಗ ಅದು? 1907. ಹತ್ತರ ಅಧ್ಯಕ್ಷ ಯಾರಾಗಿರ್ತಾರ? ರಾಸ್ ಬಿಹಾರಿ ಬೋಸ್. ಹೌದಾ. ಈ ನೆಕ್ಸ್ಟ್ UPSC ಫಿಲಿಮ್ಸ್ ನಿನ್ ಕ್ವಶನ್ ಕೇಳ್ರಿ. ಏನ್ ಗೊತ್ತಾ, ಇದು ನನ್ನ ಸೋಲಲ್ಲ, ಇದು ನಿನ್ನ ಸೋಲು ಅಂತ ಯಾವ್ದೊಂದು ಯಾರು ಹೇಳ್ತಾರ ಗೊತ್ತಾ? ಯಾರೇ? ಇದು ನನ್ನ ಸೋಲಲ್ಲ, ಇದು ನಿನ್ನ ಸೋಲ, ಇದು ನನ್ನ ಸೋಲು ಅಂತೇಳಿ ಯಾವಾಗ ಅಂತಾರ ಅದನ್ನ? ನಾ ಸುಮ್ಮಂದೆ ಮತ್ತೆ ಹಂಗಣಂಗಿಲ್ಲ ಅವ್ರು. ಹೌದಾ, ಅವ್ರು ಏನಂತಾರ ಹೇಳ್ರು? ಇದು ಪಟ್ಟಾಭಿ ಸೀತಾರಾಮ್ ಅವರ ಸೋಲಲ್ಲ, ಇದು ನನ್ನ ಸೋಲು ಅಂತ ಹೇಳ್ತಾರೆ. 1939 ಯಾವ ಕಾಂಗ್ರೆಸ್ ಅಧಿವೇಶನ? ನನ್ನ ಕ್ವಶನ್ ಕಷ್ಟ ಆನ್ಸರ್ ಹೇಳ್ಬೇಕು. ಏನ್ ಗೊತ್ತಾ, ಎಷ್ಟನೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನಪ್ಪಾ ಅಂದ್ರೆ ಇಲೆಕ್ಷನ್ ನಡೆದೈತಿ? ಯಾವ ಕಾಂಗ್ರೆಸ್ ಅಧಿವೇಶನ? ಯಾವ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ ಇಲ್ಲ? 1939 ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ ನಡೆದೈತಿ. ಅದ್ರ ಅಧ್ಯಕ್ಷರಿಗೆ ನಾಲ್ಕಿನ ಜಗಾಡ್ತಿರ್ತಾರ. ಅವಾಗ ಎಲೆಕ್ಷನ್ ಆಕೈತಿ. ಯಾರ್ಯಾರ ಮಧ್ಯೆ ಆಕೈತಿ? ಸುಭಾಷ್ ಚಂದ್ರ ಬೋಸ್ ಮತ್ತು ಪಟ್ಟಾಭಿ ಸೀತಾರಾಮ್ ಮಧ್ಯೆ ನಡೀತಿ. ಪಟ್ಟಾಭಿ ಸೀತಾರಾಮ್ ಅವ್ರು ಏನಪ್ಪಾ ಅಂದ್ರೆ ಗಾಂಧೀಜಿ ಅವ್ರು ಸಪೋರ್ಟ್ ಮಾಡಿರ್ತಾರೆ. ಹೌದಾ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇನ್ನು ಇರ್ತಕ್ಕಂಥ ಎಲ್ಲ ಇವರು ಸಪೋರ್ಟ್ ಮಾಡಿರ್ತಾರೆ. ರೈಟ್. ಅವಾಗ ಯಾರು ಸೋಲ್ತಾರಪ್ಪ ಅಂದ್ರೆ ಪಟ್ಟಾಭಿ ಸೀತಾರಾಮ್ ಅವರು ಸೋತಾಗ ಯಾರು ಗೆಲ್ತಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಗೆಲ್ತಾರ. ಹೌದಾ, ಬಟ್ ಅವಾಗ ಈ ಒಂದು ಮಾತಾಡ್ತಾರ ಅವ್ರು ಏನಪ್ಪಾ ಅಂದ್ರೆ ಇದು ಪಟ್ಟಾಭಿ ಸೀತಾರಾಮ್ ಅವ್ರ ಸೋಲಲ್ಲ, ಇದು ನನ್ನ ಸೋಲು ಅಂತ. ಯಾಕಂದ್ರೆ ಅವ್ರ ನಿಲ್ಸಿರ್ತಾರ ಅವ್ರು. ಅದ ಅರ್ಥ. ಸೊ ಅವಾಗ ಅವರು ಯಾರು? ಸುಭಾಷ್ ಚಂದ್ರ ಬೋಸ್ ಅವರು ಅದನ್ನ ಅಧ್ಯಕ್ಷ ಹಾಕಾರಣ ಅವ್ರು ಅವಾಗ. ಹೌದಾ, ಅವ್ರ ಅಧ್ಯಕ್ಷ ಆಗಂಗಿಲ್ಲ. ಆದ್ರೆ ಯಾರು ಆಗ್ತಾರ? ಯಾರಕ್ರಿ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರ. ಹೌದಲ್ಲ, ಅವ್ರಿಲ್ಲ ಕಡದಿಲ್ಲ. ಹೌದಾ, ಅವ್ರು ಆಗಂಗಿಲ್ಲ. ಅವ್ರು ಬದಲಿಪ್ಪ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅದರದ ಅಧ್ಯಕ್ಷ ಆಕಾರ. ಕಡದಿಲ್ಲ? ಹೌದಾ, ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ಕಡೈತಿ ಕಡೈತಿ. ಹೌದಾ, ಈ 15 ಕ್ವಶನ್ಗೆ ನಾವು ನಿಮ್ಗ ಗೊತ್ತಿರು. ರೈಟ್. ಇನ್ನೇನು ಕ್ವಶನ್ ಅಂದ್ರೆ ಈ ಸಿಖ್ ಗುರುಗಳು ಅದ್ರ ಪ್ರತಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾನ್ರಿ ಸಿಖ್ ಗುರುಗಳ ಮೇಲೆ. ಹೌದಾ, ಓದಿದಿರಲ್ಲ ನೀವೆಲ್ಲರೂ? ಓದಿದಿರಲ್ಲ? ಸಿಖ್ ಗುರು ನಾ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ಬೇಕು. ಹೌದಾ, ಈ ಸಿಖ್ ಗುರು ಟೋಟಲ್ ಎಷ್ಟು ಗುರುಗಳದವ್ರ? 10 ಜನ ಗುರುಗಳು. ಒಬ್ರು ಏನಪ್ಪಾ ಅಂದ್ರೆ ಗುರು ಗ್ರಂಥ ಸಾಹೇಬ್ ಅಂತೇಳಿ ಬುಕ್ ಅನ್ನು ಗುರು ಅಂತ ಘೋಷಣೆ ಮಾಡ್ತಾರ.
ಟೋಟಲ್ 11 ಬರ್ತದೆ. 10 ಜನ ಗುರುಗಳು ಅದಾರ. ಆತರ ಇನ್ನೊಬ್ರು ಏನಪ್ಪಾ ಅಂದ್ರೆ ಲಾಸ್ಟ್ ಅದು ಗುರುಗ್ರಂಥ ಸಾಹೇಬ್ ಅಂತ 11ನೇದಂತ ಘೋಷಣೆ ಮಾಡ್ತಾರೆ. ಟೋಟಲ್ 11, ಅದ್ರಲ್ಲಿ 10 ಜನ ಗುರುಗಳು ಬರ್ತಾರೆ. ರೈಟ್. ಈ ಸಿಖ್ ಪಂಥವನ್ನ ಸ್ಥಾಪನೆ ಮಾಡಿದಾರೆ ಧರ್ಮವನ್ನ ಗುರು ನಾನಕ್ ಅವರು. ಗುರು ನಾನಕ್ ಅವ್ರು ಸ್ಥಾಪನೆ ಮಾಡ್ತಾರೆ. ಇವ್ನು ಏನ್ ಗೊತ್ತಾ, ನಿಮ್ಗೆ ಏನ್ ಕೇಳ್ತಾನೆ ಎಕ್ಸಾಮ್ಗೆ, ಅಲ್ಲಿ 4 ಮಂದಿನ ಕೊಡ್ತಾನ ಅವ್ರನ್ನ ಕೊಟ್ಟ ಫಸ್ಟ್ ಯಾರು ಸೆಕೆಂಡ್ ಯಾರು ಥರ್ಡ್ ಯಾರು ಜೋಡ್ಸ್ ಅಂತ ಹೇಳ್ತಾರಲ್ಲ. ಫಸ್ಟ್ ಯಾರತ್ತೆ ಹೌದಾ, ನಿಮ್ಗೊಂದು ಟ್ರಿಕ್ಸ್ ಹೇಳ್ತೀನಿ, ಎಲ್ಲ ಹೇಳ್ತಾರೆ. ಯಾರು ಟ್ರಿಕ್ಸ್ ಐತಿ ಅದನ್ನ ನೆನ್ಪಿಡೋದ್ರ ಮಕ್ಕ ಹೇಳ್ತಾರಲ್ಲ. ಆಗ ಓಕೆ, ವೆರಿ ಗುಡ್. ಈ ತರ ಕಾನ್ಫಿಡೆಂಟ್ ಇರ್ಬೇಕು ನೋಡ್ರಿ ನನಗೆ. ವೆರಿ ಗುಡ್. ಕಡತೆ ಎಲ್ಲ ನಿಮ್ಗೆ ಗೊತ್ತಾದ್ರೆ ಸಾಕು. ಒಬ್ಬೊಬ್ಬರಿಗೆ ಡೌಟ್ ಅಲ್ಲಿ ಇರ್ತೀರಿ, ಅವ್ರು ನೀವು ಎಕ್ಸಾಮ್ ಅಲ್ಲಿ ಫೇಲ್ ಹಾಕಿರಿ. ಒಬ್ಬೊಬ್ರು ಕಾನ್ಫಿಡೆಂಟ್ ಇರಲಿಲ್ಲ, ಅವ್ರ ಕಟ್ ಆಗ್ತಾರೆ ಎಕ್ಸಾಮ್ ಅಲ್ಲಿ. ಗುಂಪ್ನ್ಯಾಗ ಗೋವಿಂದ ಅನ್ನೋದು ಹೋಗೋರು ಒಟ್ಟ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗ್ತದೆ. ಒಟ್ಟ ಗುಂಪ್ನ್ಯಾಗ ಗೋವಿಂದ ಅನ್ನಕ್ ಹೋಗ್ಬೇಡ್ರಿ. ಹೌದಾ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸಪರೇಟ್ ಆಗಿ ಸರ್ಚ್ ಮಾಡಿ ಬಾಯ್ ಹೊಡಿರಿ ಅವ್ನು. ಹೌದಾ, ಈಗ ಏನು ಟ್ರಿಕ್ಸ್ ಮಾಡಿರಿ ಅದಕ್ಕೆ ನೆನಪಿಟ್ಕೊಳಕ. ಹೇಳಿ ಹೇಳಲ್ಲ. ವೆರಿ ಗುಡ್, ಸಿಂಪಲ್ ಅಷ್ಟೇ. ಹೌದಾ, ಇಷ್ಟು ನೆನಪಿಟ್ಕೊಂಡು ಹೋದ್ರೆ ನೀನು ಬ್ಯಾಟ್ ಆಗೋದು ಬೇಡ. ಅಲ್ಲಿ ಆಪ್ಷನ್ಸ್ ಇರ್ತಾವ. ನಿನಗೆ ಅವ್ರ ಹೆಸರು ಬೇಡನ ಬೇಡ, ಅಲ್ಲಿ ಆಪ್ಷನ್ಸ್ ಇರ್ತಾವ. ಟ್ರಿಕ್ಸ್ ಒಂದಿತ್ತಂದ್ರೆ ಅಲ್ಲಿ ಹೋಗಿ ಬರೀ ಕ್ವಶನ್ ಪೇಪರ್ ಮೇಲೆ ಅದ್ರ ಮುಖಾಂತರ ಹೊಂಚ್ಕೋತ ಹೋಗ್ಬಿಡು. ಯಾವ್ದ್ರಿ ನೆನ್ಪಿಡುದ್ರಿ ಇಡೋಸ್ ನಿಮ್ಗೆ ಯಾವ್ದು ನೆನಪಿಲ್ಲ. ಹೆಂಗ್ ಗೊತ್ತಾ ಟ್ರಿಕ್ಸ್? ಲಾರಾ TH ಏನು ಟಿ ಜಿ ಗನ್ ಗೊತ್ತಾ? TG ಗನ್ ಹೌದಾ, ಟಿಯರ್ ಗ್ಯಾಸ್ ಗನ್ ಅಂತ ಬರುತ್ತೆ. ಲಾರಾ ಅಂದ್ರೆ ಸ್ಪೆಲ್ಲಿಂಗ್ LAA ಹೌದಾ, RA ಲಾರಾ. ಇನ್ನು H ಅದಾದ್ಮೇಲೆ TG ಗನ್ ಹೌದಾ. ಹಾಗಾದ್ರೆ ಹೇಳ್ಬೇಕು ನೀವು ಇವಾಗ. ಅದ್ರಲ್ಲಿ ನೆನ್ಪಿಡ್ಬೇಕು. ಲಾರಾ ಎಲ್ ಅಂದ್ರೆ ಯಾರು? ಸರಿ, ಲಾರಾ ನಾರಾ ಲಾರಾನ ಸಾರಿ NARA ನಾರಾ ಹೌದಾ. HH ಹೌದಾ, ಮತ್ತೆ TG ಹೌದಾ. ನಾರಾ ಎನ್ ಅಂದ್ರೆ ಗುರು ನಾನಕ್ ಫಸ್ಟ್ನೇದವ್ರು ಹೌದಾ. ನೆಕ್ಸ್ಟ್ ಅದರಲ್ಲಿ ಒಂದು A ಅಂದ್ರೆ ಅಂಗದ ಹೌದಾ. ಎರಡನೇ A ಅಂದ್ರೆ ಅಮರ್ದಾಸ್ ಹೌದಾ, ಗುರು ಅಮರ್ದಾಸ್. A ಮುಗಿತಾ. ಇನ್ನಾದ್ಮೇಲೆ R ಬರ್ತದೆ, ರಾಮದಾಸ್. ಇನ್ನೊಂದು A ಬರ್ತದೆ. ಇನ್ನೊಂದು ಯಾವ್ದಾದ್ರೆ ಅರ್ಜುನ ದೇವ ಹೌದಾ. ನೆಕ್ಸ್ಟ್ H ಅದ್ರಲ್ಲಿ ಒಂದು ಹರಗೋವಿಂದ. ಮತ್ತೆ ಅದಾದ್ಮೇಲೆ ಇನ್ನೊಂದು H ಅಂದ್ರೆ ಫಸ್ಟ್ ಯಾರ್ರಿ? H ಫಸ್ಟ್ ಯಾರು? ಹರಗೋವಿಂದ ಫಸ್ಟ್ ಹರಗೋವಿಂದ. ಅದಾದ್ಮೇಲೆ ನೆಕ್ಸ್ಟ್ ಗುರು ಹರಗೋವಿಂದ, ಹರರೈ ಅಥವಾ ಬರ್ತಾರ. ಹರರೈ ಹೇಳ್ರಿ. ಅದ್ರಿ ಅದ್ರಲ್ಲಿ ಯಾರು? ಹರಕೃಷ್ಣು, ಹರರೈ, ಹರಗೋವಿಂದ 3 ಮಂದಿ ಆದ್ರ ಫಸ್ಟ್ ಯಾರು ಅದ್ರಲ್ಲಿ? ಫಸ್ಟ್ ಯಾರು? 3 ಮಂದಿ ಫಸ್ಟ್ ಯಾರು? ಹರಗೋವಿಂದ. TH ಬೇಚ್ ಬರ್ತಾವ, ಸರ್ಚ್ ಮಾಡಿ ನೋಡ್ರಿ. ಹರಗೋವಿಂದ, ಹರರೈ, ಹರಕೃಷ್ಣ ಅಂತ ಬರ್ತಾರ. ಗುರು ಹರಗೋವಿಂದ, ಗುರು ಹರರೈ. ಗುರು ಗೋವಿಂದ, ಗುರು ಹರರೈಯು, ಗುರು ಕೃಷ್ಣ. ಹರಗೋವಿಂದ, ಹರರೈ, ಹರಕೃಷ್ಣ ಹೌದಾ. ನೆಕ್ಸ್ಟ್ T ಅಂದ್ರೆ ತೇಜ್ ಬಹದ್ದೂರ್. G ಅಂದ್ರೆ ಗುರು ಗೋವಿಂದ್. 10ನೇ ಗುರು ಗೋವಿಂದ ಸಿಂಗ್ ಅಂತ ಬರ್ತಾರೆ ಅಲ್ಲ. ಅದಾದ್ಮೇಲೆ ಯಾವ್ದು? ಗುರುಗ್ರಂಥ ಸಾಹೇಬ್. ಒಂದ್ಸಲ ಹೇಳ್ಬಿಡ್ರಿ ಸ್ಪೀಡ್ ಆಗಿ. ಒಂದೇದು N ಅಂದ್ರೆ ಏನು? ಗುರು ನಾನಕ್. A ಅಂದ್ರೆ ಅಂಗದ. ಇನ್ನೊಂದು A ಅಂದ್ರೆ ಅಮರದಾಸ್ ಹೌದಾ. R ಅಂದ್ರೆ ರಾಮದಾಸ್. ಒಂದು H ಅಂದ್ರೆ ಹರಗೋವಿಂದ, ಸಾರಿ ಅರ್ಜುನ್ ದೇವ ಹೌದಾ. ಅರ್ಜುನ್ ದೇವ. ನೆಕ್ಸ್ಟ್ ಅದಾದ್ಮೇಲೆ ಒಂದ್ H ಅಂದ್ರೆ ಹರಗೋವಿಂದ್. ಇನ್ನೊಂದು H ಅಂದ್ರೆ ಹರರೈ. ಅದಾದ್ಮೇಲೆ ಹರಕೃಷ್ಣ. ಅದಾದ್ಮೇಲೆ ತೇಜ್ ಬಹದ್ದೂರ್. ಅದಾದ್ಮೇಲೆ ಲಾಸ್ಟ್ ಯಾವ್ದ್ರಿ? ಗುರು ಗೋವಿಂದ. 10ನೇ ಗುರು ಗೋವಿಂದ್ ಸಿಂಗ್ ಅಂತ ಬರುತ್ತೆ. ಅದಾದ್ಮೇಲೆ ಗುರುಗ್ರಂಥ ಸಾಹೇಬ್. ಇಲ್ಲಿ ಕ್ವಶನ್ ಕೇಳ್ತಾನ, ಈ ಸಿಖ್ ಧರ್ಮವನ್ನ ಸ್ಥಾಪಿಸಿದವ್ರು ಯಾರು? ಗುರು ನಾನಕ್. ಒಂದು ಕ್ವಶನ್ ಮುಗೀತು. ಅದಾದ್ಮೇಲೆ ಈ ಗುರುಮುಖಿ ಸ್ಕ್ರಿಪ್ಟ್ ಅನ್ನು ಬರ್ದವ್ರು ಇರುತ್ತೇವೆ. ಗುರು ವೆರಿ ಗುಡ್. ಯಾವ್ರಿ? ಗುರು ಅಂಗದ್. ಇದನ್ನ ಕ್ವಶನ್ ನಾ ಜಸ್ಟ್ ಕ್ವಶನ್ ಕೇಳಿದ್ದೀನಿ ನೆನ್ಬಿಡು. ಅಟ್ಲೀಸ್ಟ್ ಇಷ್ಟ ಅವರು ಗುರುಮುಖಿ ಸ್ಕ್ರಿಪ್ಟ್ ಯಾವ್ರಿ? ಗುರು ಅಂಗದ್. ಈ ನೆಕ್ಸ್ಟ್ ಈ ಖಾಲ್ಸಾ ಪದ್ಧತಿ ಒಂದು ಸ್ಥಾಪನೆ ಮಾಡ್ತಾರೆ ಯಾರು? ಗುರು ವೆರಿ ಗುಡ್. ಯಾರ್ರಿ? ಗುರು ಗೋವಿಂದ್ ಸಿಂಗ್. ಇವ್ ನೆನ್ಬಿಡ್ತೀರಾ? ನೀ ಎಲ್ಲ ಓದಬೇಡ, ಅಟ್ಲೀಸ್ಟ್ ಇಷ್ಟ ನೆನ್ಬಿಡು ಸಾಕು. ಗುರು ಗೋವಿಂದ್ ಸಿಂಗ್. ನೆಕ್ಸ್ಟ್ ಈ ಅಲ್ಲಿ ಅಮೃತ್ಸರ ಪ್ಲೇಸ್ ಪಂಜಾಬ್ನಾಗ. ಅಮೃತ್ಸರ ಯಾರು ಸ್ಥಾಪನೆ ಮಾಡಿದವರು? ಗುರು ರಾಮದಾಸ್. ಸ್ಟಾರ್ಟ್ ಮಾಡಿದ ಗುರು ರಾಮದಾಸ್. ಹಾಗಾದ್ರೆ ಎಂಡ್ ಮಾಡಿದವ್ರು ಯಾರು? ವೆರಿ ಗುಡ್. ಅವ್ನು ನೆಕ್ಸ್ಟ್ ಬರೋ ಯಾರ್ರಿ? ಅರ್ಜುನ್ ದೇವ್.
ಅರ್ಜುನ್. ಹೌದಾ. ನೆಕ್ಸ್ಟ್ ಈ ಅಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಕಟ್ಟಿದಾರ, ಅದು ಅಮೃತ್ಸರ್ ಒಳಗಡೆ. ಆ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಅನ್ನ ಕಟ್ಲಿಕ್ಕೆ ದುಡ್ಡು ಕೊಟ್ಟವ್ರು ಯಾರು? ಅಕ್ಬರ್. ಹೌದಾ. ಬಟ್ ಕಟ್ಟಿದವ್ರು ಯಾರು ಅದನ್ನ? ರಾಮದಾಸ್. ಅದು ಗುರು ರಾಮದಾಸ್. ಈ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಇಲ್ಲಿ. ಆ ಈ ಸೈನಿಕ ಖಾಲ್ಸಾ ಪದ ಅದಲ್ಲ, ಹೌದಾ, ಖಾಲ್ಸಾ ಪದ ಯಾರು ಅದನ್ನ? ಗುರು ಗೋವಿಂದ್ ಸಿಂಗ್. ಬಾಸಲ ಕ್ವಶನ್ ಕೇಳಿ ನೆನ್ಪಿಟ್ಕೋ. ಇನ್ನೊಂದೇನ್ ಕ್ವಶನ್ ಅಂದ್ರೆ ಇಲ್ಲಿ ಇವ್ರದು, ಜಹಾಂಗೀರನಿಂದ ಕೊಲೆ ಆದಂತ ವ್ಯಕ್ತಿ ಯಾರು? ಗುರು ಅರ್ಜುನ್ ದೇವ. ಗುರು ಅರ್ಜುನ್ ದೇವ ಯಾವ್ದು ಮಿಸ್ಟೇಕ್ ಮಾಡುತ್ತೆ? ಗುರು ಅರ್ಜುನ್ ದೇವ್. ಔರಂಗಜೇಬ್ ಔರಂಗಜೇಬ್ ಅಲ್ಲ, ಔರಂಗಜೇಬಿಂದ ಕೊಲೆ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಗುರು ತೇಜ್ ಬಹದ್ದೂರ್. ಸಾರಿ, ಗುರು ತೇಜ್ ಬಹದ್ದೂರ್. ಮತ್ತೆ ನೆಕ್ಸ್ಟ್ ಏನ್ ಕ್ವಶನ್ ಇದ್ರ ಮೇಲೆ? ಮತ್ತೇನ್ ಕ್ವಶನ್ ಕೇಳಿದ್ರೆ ಕೇಳ್ರಿ ನಾನು, ಹೇಳ್ರಿ. ಆನಂದ ಏನ್ರಿ ಅದು? ಅದು ಯಾರ್ದಿರೋದು? ಆನಂದ ಕರ್ಜ್ ಅಂತೇಳಿ ಸರ್ಚ್ ಮಾಡ್ರಿ ಅಂದ್ರೆ ಇವಾಗ. ಯಾರ್ರಿ? ಅತ್ಯಂತ ಕಿರಿಯ ಗುರು ಯಾರ? ಹರಕೃಷ್ಣ. ಹೌದಾ. ನೆಕ್ಸ್ಟ್ ಮತ್ತ ಅತ್ಯಂತ ಕಿರಿಯ ಯಾರಪ್ಪ ಅಂದ್ರೆ ಹರಕೃಷ್ಣ. ಮತ್ ನೆಕ್ಸ್ಟ್ ಯಾರ್ರಿ? ಯಾರು? ಓಕೆ, ಇಷ್ಟ ಸಂಬಂಧಪಟ್ಟಂಗೆ ನಿಮ್ಗೆ ಇವ್ರು ಅಟ್ಲೀಸ್ಟ್ ಮಿನಿಮಮ್ ಗೊತ್ತಾವ. ಒಂದ್ಸಲ ಹೇಳ್ತಾರೆ ಅವ್ರ ಕ್ವಶನ್ ಕೇಳ್ತೀನಿ, ಹೌದಾ, ರಿವಿಷನ್ ಮಾಡಿ ಒಂದ್ಸಲ. ಇಷ್ಟು ಅಟ್ಲೀಸ್ಟ್ ನಿಂಗೆ ಮಿನಿಮಮ್ ಇನ್ನು ಏನು ಓದೋ ಅವಶ್ಯಕತೆ ಇಲ್ಲ. ಇವ್ರು ಸಮ ಇಷ್ಟು ನೀನು ಗೊತ್ತಿದ್ರೆ ಸಾಕು. ಹೌದಾ. ಒಂದ್ 2-3 ಕ್ವಶನ್ ಕೇಳಿ 1 ಕ್ವಶನ್ ಹಾಕ್ತೀನಿ ಫಿಕ್ಸ್. ಹೌದಾ. ಒಂದು ಟ್ರಿಕ್ಸ್ ಹೇಳ್ಬಿಡ್ರಿ ಮೊದಲ. ನಾರಾ HTG. ನಾರಾ HTG. ಒಂದು ಎನ್ ಅಂದ್ರೆ ಗುರುನಾನಕ್. ಹೌದಾ. ನೆಕ್ಸ್ಟ್ ಅದ್ರ ಒಂದು ಎ ಅಂದ್ರೆ ಅಂಗದ. ಹೌದಾ. ಇನ್ನೊಂದು ಎ ಅಂದ್ರೆ ಗುರು ಅಮರದಾಸ್. ಒಂದ್ ಆರ್ ಅಂದ್ರೆ ರಾಮದಾಸ್. ಅದ್ರಲ್ಲಿ ಒಂದ್ ಇನ್ನೊಂದು ಎ ಅಂದ್ರೆ ಅರ್ಜುನ್ ದೇವ. ಮುಗಿತಾ. ನೆಕ್ಸ್ಟ್ H ಗುರು ಗೋವಿಂದ, ಸರ್ ಹರಗೋವಿಂದ. ಹೌದಾ. ನೆಕ್ಸ್ಟ್ ಹರಗೋವಿಂದ, ಹರ ರೈ, ಹರೇ ಕೃಷ್ಣ. ನೆಕ್ಸ್ಟ್ TG ಒಳಗಡೆ ತೇಜ್ ಬಹದ್ದೂರ್, ಗುರು ಗೋವಿಂದ ಸಿಂಗ್. ಅದನ್ನ 10ನೇ ಯಾವ್ದ್ರಿ? ಗುರುಗಂಧ ಸಾಹೇಬ್. ಈ ಗುರುಗಂಧ ಸಾಹೇಬ್ ಬರ್ದವ್ರ ಯಾರ? ಯಾವ್ದ್ರಿ? ಗುರು ನಾನಕ್ದವ್ರು. ಅವರ ಬರೀತಾರಲ್ಲ, ಅವರ ಬರೀತಾರೆ, ಗುರು ನಾನಕ್ದವ್ರು ಬರೀತಾರೆ. ನೆಕ್ಸ್ಟ್ ಇದು ಬಿಟ್ಟು ಮತ್ತೇನು ಕ್ವಶನ್ಸ್ ಇವ್ರ ಮೇಲೆ ಸಂಬಂಧಪಟ್ಟಂಗ ಇಷ್ಟ ನಿನ್ಗೆ ಗೊತ್ತಾದ್ರೆ ಇದು ಕ್ವಶನ್ ಆರಾಮ್ ನೀವು ಏನಪ್ಪ ಟಚ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಯಾರು ಗುರುನಾನಕ? ನಂಗೆ ಗೊತ್ತಿಲ್ರಿ. ಆದಿಗಂತ ಬರೋರು ಯಾರು? ನಮ್ಗೆ ಗೊತ್ತಿರೋ ಸರ್ಚ್ ಮಾಡಿ, ಹಂಗೆ ಪಟ್ಟ ಸರ್ಚ್ ಮಾಡ್ಬೇಕು. ಅದು ನೋಡ್ರಿ ಅದ್ರ ಬಗ್ಗೆ ಯಾರು ಬರ್ದಾರ್ರಿ? ಹ್ಮ್ ಗುರು ಅರ್ಜುನ್ ದೇವ್ರಿ. ಗುರು ಅರ್ಜುನ್ ದೇವತ್ ನೋಡ್ರಿ. ಆದಿಗಂತ ಬರೋರು ಗುರು ಅರ್ಜುನ ದೇವ. ರೈಟ್. ಈ ನೆಕ್ಸ್ಟ್ ಪಾವರ್ಟಿ, ಈ ಬಡತನ ಮೇಲೆ ಕ್ವಶನ್ ಐತ್ರಿ. ಹೌದಾ. ಬಡತನ. ಹೌದಾ. ಬಡತನ ಇದ್ರಲ್ಲಿ 2 ಟೈಪ್ಸ್ ಬರ್ತಾವ. ಹೌದಾ. ಒಂದೇನಪ್ಪ ಅಂದ್ರೆ ರಿಲೇಟಿವ್ ಪಾವರ್ಟಿ, ಇನ್ನೊಂದು ಅಬ್ಸಲ್ಯೂಟ್ ಪಾವರ್ಟಿ ಅಂತೇಳಿ. ಸಾಪೇಕ್ಷ ಮತ್ತು ನಿರಪೇಕ್ಷ ಬಡತನ ಅಂತ ಬರುತ್ತೆ. ಅಬ್ಸಲ್ಯೂಟ್ ಪಾವರ್ಟಿ ಸಾರಿ, ಅದಕ್ಕಿಂತ ರಿಲೇಟಿವ್ ಪಾವರ್ಟಿ ಅಂದ್ರೆ ಏನ್ರಿ? ಅಂದ್ರೆ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋದು. ಈಗ ಅಂಬಾನಿನ ಕಂಪೇರ್ ಮಾಡ್ಕೊಂಡು ನನ್ಗೆ ಅವ್ರು ಕಂಪೇರ್ ಮಾಡಿದ್ರೆ, ನಾನು ಬಡವಿಲ್ಲ ಅವ್ನು ಕಂಪೇರ್ ಮಾಡಿದ್ರೆ, ಹೌದಾ. ಅದೇ ಇದಕ್ಕೇನಪ್ಪ ಅಂದ್ರೆ ಒಬ್ಬರನ್ನ ಕಂಪೇರ್ ಮಾಡೋದಕ್ಕೂ ರಿಲೇಟಿವ್ ಪಾವರ್ಟಿ ಅಂತ ಕರೀತಾರೆ. ಈ ನೆಕ್ಸ್ಟ್ ಅಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ಅವ್ರ ಹತ್ರ ಏನು ಬೇಸಿಕ್ ನೀಡ್ಸ್ ಇರಂಗಿಲ್ಲ. ಬೇಸಿಕ್ ನೀಡ್ಸ್ ಊಟ, ನೀರು, ಹೌದಾ, ಈ ಬಟ್ಟೆ, ಉಳ್ಕೊಳ್ಳಿಕ್ಕೆ ಪ್ಲೇಸ್ ಏನು ಇರಂಗಿಲ್ಲ, ಅವ್ರಿಗೆ ಅಬ್ಸಲ್ಯೂಟ್ ಪಾವರ್ಟಿ ಅಂತ ಕರೀತಾರೆ. ಹೌದಾ. ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಬ್ಸಲ್ಯೂಟ್ ಪಾವರ್ಟಿ. ರೈಟ್. ಈ ನೆಕ್ಸ್ಟ್ ಈ ಪಾವರ್ಟಿಗೆ ಸಂಬಂಧಪಟ್ಟಂಗ ಒಂದು ಯಾವ್ದಾರ ಕರ್ವ್ ಐತೆನಾ? ಲ್ಯಾಪರ್ಸ್ ಕರ್ವ್ ಏನೈತಿ? ಲ್ಯಾಪರ್ಸ್ ಕರ್ವ್ ಇದು ಬರುತ್ತೆ. ಟ್ಯಾಕ್ಸ್ ಮತ್ತು ಆದಾಯ. ಟ್ಯಾಕ್ಸ್ ಮತ್ತು ಆದಾಯ ಸಂಬಂಧಪಟ್ಟ ತೆರಿಗೆ ಮತ್ತು ಆದಾಯ ಯಾವುದು? ಲ್ಯಾಪರ್ಸ್ ಕರ್ವ್ ಬರ್ತದೆ. ಹೌದಾ. ನೆಕ್ಸ್ಟ್ ರೀ ಲೋರೆಂಜ್ ಅದಕ್ಕ ಅನ್ಎಂಪ್ಲಾಯ್ಮೆಂಟ್ ಮತ್ತು ಕ್ಲಾರಿಟಿ ಇರ್ಬೇಕ್ರಿ. ಮತ್ತೆ ಅದು ಅಂದ್ರೆ ನಿಮ್ ಕನ್ಫ್ಯೂಸ್ ಆಗೈತಿ ಎಕ್ಸಾಮ್ದಾಗ. ಗಿನಿ ಕೋಎಫಿಷಿಯಂಟ್ ಎದಕ್ಕಪ್ಪ ಅಂದ್ರೆ ಅದು ಆದಾಯ ಅಸಮಾನತೆ ರೀ. ಗಿನಿ ಕೋಎಫಿಷಿಯಂಟ್ ಆದಾಯ ಅಸಮಾನತೆ. ಹೌದಾ. ಅದರಲ್ಲಿ ಲಾರೆಂಜ್ ಕರ್ವ್ ಎದಕ್ಕಪ್ಪ ಅಂದ್ರೆ ಅಸಮಾನತೆ ನಡೆಯೋದು. ಈಗ ಏನ್ ಒಂದು ಕ್ವಶನ್ ಇದೆ, ಆನ್ಸರ್ ಹೇಳ್ಬಿಡ್ರಿ. ಈ ಲಾರೆಂಜ್ ಕರ್ವ್ ಮತ್ತು ಈ ಗಿನಿ ಕೋಎಫಿಷಿಯಂಟ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ನೋಡಿದ್ರ ಜಾಸ್ತಿ ಆದ ಏನ್ ಇಂಡಿಕೇಟ್ ಮಾಡತ್ತೆ? ಇನ್ಇಕ್ವಾಲಿಟಿ ಜಾಸ್ತಿ ಐತೆ, ಆದಾಯ ಅಸಮಾನತೆ ಜಾಸ್ತಿ ಐತೆ ನಂಗ್ರಿ.
ಜಾಸ್ತಿ. ಅದೇನು ಎರಡು ಈಕ್ವಲ್ ಇದೆ ಅಂದ್ರೆ 0 ಇತ್ತಂದ್ರೆ ಅದ್ರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಲ್ಲವೂ ಸಮಾನತೆ. ಇದು ಕ್ವಶನ್ ಕೇಳ್ತಾನೆ ಎಕ್ಸಾಮ್ ನೆನ್ಬಿಟ್ಟು ಹೋಗು. ರೈಟ್. ಇನ್ ನೆಕ್ಸ್ಟ್ ಅವ್ರು ಕರ್ವ್ಗಳು ಹೇಳ್ಬಿಡು ಒಂದ್ಸಲ. ಈ ಲ್ಯಾಪರ್ ಕರ್ವ್, ಸರಿ, ಲ್ಯಾಪರ್ ಕರ್ವ್ ಎದಕ್ರಿ? ಅಂದ್ರೆ ಲೋಪರ್ಸ್ಗಳು ಟ್ಯಾಕ್ಸ್ ಕಟ್ಟಂಗಿಲ್ಲ ನೆನ್ಪಿಟ್ಕೋರಿ. ಅದ ಲೋಪರ್ಸ್ಗಳು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತೇಳಿ ಅದ ನೆನ್ಪಿಡಿದಿಲ್ಲ. ಅಂದ್ರೆ ಲ್ಯಾಪರ್ ಕರ್ವ್ ಟ್ಯಾಕ್ಸು ಮತ್ತೆ ಆದಾಯ, ಇನ್ಕಮ್, ಟ್ಯಾಕ್ಸು ಮತ್ತು ಇನ್ಕಮ್ ಅಂತ ಬರುತ್ತೆ. ಹೌದಾ? ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಯಾವ ಕರ್ವ್ ಬರ್ತಾವಲ್ರಿ? ಮತ್ತೆ ಯಾವ ಬರ್ತಾವ? ಯಾವ್ದ್ರಿ? ಕ್ವಿಜ್ನೆಟ್ ಕರ್ವ್ ಎದಕ್ಕ ಹೇಳೋನು ಸರ್? ನೋಡೋಣ, ಸರ್ಚ್ ಮಾಡಿ. ಅವ್ ಆಕ್ಚುಲಿ ಎಲ್ಲ ಮಾರ್ತಾವ ಒಂದ್ ಸ್ವಲ್ಪ ದಿನ ಆಯ್ತು, ಬಾದಿನಗನ. ರೀ, ಎಕನಾಮಿಕ್ ಗ್ರೋತ್ ಮತ್ತು ಇನ್ಕಮ್. ನೆಕ್ಸ್ಟ್ ಗ್ರೇಸಮ್ಸ್ ಲಾ ಅಂತ ಬರುತ್ತೆ. ಒಂದು ಕ್ವಶನ್ ಗ್ರೇಸಮ್ಸ್ ಲಾ ಎದಕ್ಕೆ ನೋಡ್ಬಿಡುದು? ಗ್ರೇಸಮ್ಸ್ ಲಾ ಎದಕ್ಕೆ ನೋಡ್ರಿ? ಅರೆ ಏನ್ ಹೇಳ್ತದೆ ಗ್ರೇಸಮ್ಸ್ ಲಾ ಏನ್ ಹೇಳ್ತೈತಿ? ಅಂದ್ರೆ ಏನ್ ಗೊತ್ತಾ, ಈ ಬ್ಯಾಡ್ ಮನಿ ಗ್ರೇಸ್ ಔಟ್ ಗುಡ್ ಮನಿ ಅಂತೇಳಿ. ಅಂದ್ರೆ ಈಗ ಕೆಟ್ಟ ಹಣ ಏನಪ್ಪಾ ಅಂದ್ರೆ ಒಳ್ಳೆ ಹಣವನ್ನ ಹಿಂಪಡೆಯೋದು. ಅಂದ್ರೆ ಏನ್ ಗೊತ್ತಾ, ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೆನಪುಳಿತು ನೋಡಿ ನಿಮ್ಗೆ. ಈಗ ಹತ್ರ ಒಂದು ಬ್ಲಾಕ್ ಮನಿ ಐತಿ, ಒಂದ್ ಏನಪ್ಪ ವೈಟ್ ಮನಿ ಐತಿ. ಟ್ಯಾಕ್ಸ್ ಕಟ್ಟಿರೋ ಮನಿ 1 ಲಕ್ಷ ಅದಾವ, ಬ್ಲಾಕ್ ಮನಿ 1 ಲಕ್ಷ ಅದಾವ. ಫಸ್ಟ್ ಯಾವ್ದು ಖರ್ಚು ಮಾಡಕ್ ಪ್ರಯತ್ನ ಮಾಡ್ತೀರಿ ನೀವು? ಫಸ್ಟ್ ಯಾವ್ದ್ರಿ? ಬ್ಲಾಕ್ ಮನಿ ಖರ್ಚು ಮಾಡಕ್ ಪ್ರಯತ್ನ ಮಾಡ್ತಿಲ್ಲ ಫಸ್ಟ್. ಹೌದಾ? ಅಂದ್ರೆ ಇದು ವೈಟ್ ಮನಿ ನಿಮ್ಮ ಹತ್ರ ಉಳಿದು ಬಿಡ್ತಾ, ಅದು ಮಾರ್ಕೆಟಿಗೆ ಹೋಗ್ಲಿಲ್ಲ. ಸೊ ಅದಕ್ಕೇನಪ್ಪ ಇದಕ್ಕೆ ಏನ್ ಗ್ರೇಸಮ್ಸ್ ಲಾ ಅಂತ ಹೇಳ್ತಾರೆ. ಗ್ರೇಸಮ್ಸ್ ಲಾ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿರಲಿ. ಟೈಮ್ ಹೇಳ್ತಾ 3 ಆತಲ್ಲ? ಓಕೆ, ಮುಗಿಸೋಣ. ನೆಕ್ಸ್ಟ್ ಇತ್ತೀಚೆಗೆ ಒಂದು ನಮ್ದು ಇದು ಮಾಡಕತ್ತ ಕರೆಂಟ್ ಅಫೇರ್ಸ್. ಭಾರತದ ಅತಿ ದೊಡ್ಡ ಮುಕ್ತ ಸಂಗ್ರಹಾಲಯ ಅಂತ ಎಲ್ಲಿ ಮಾಡಕತ್ತಾರು? ಮುಕ್ತ ಸಂಗ್ರಹಾಲಯ ಲಕ್ಕುಂಡಿ. ವೆರಿ ಗುಡ್. ಎಲ್ರಿ? ಲಕ್ಕುಂಡಿ ಭಾರತದ ಅತಿ ದೊಡ್ಡ ಮುಕ್ತ ಸಂಗ್ರಹಾಲಯ ಅಂತ ಮಾಡಕತ್ತಾರ. ಎಲ್ಲಿಪ್ಪ? ಲಕ್ಕುಂಡಿ. ಎಲ್ಲಿ ಲಕ್ಕುಂಡಿ? ಗದಗ ಹತ್ರ ಲಕ್ಕುಂಡಿ ಬರ್ತಲ್ಲ ಒಂದ. ಅದ ಬೈಲಂಗೋಲ ಇಲ್ಲೊಂದು ಬರುತ್ತೆ, ಅದಲ್ಲ ಈ ಲಕ್ಕುಂಡಿ ಅಲ್ಲ, ಅದೇ ಗದಗ ಹತ್ರ ಬರುವಂತ ಲಕ್ಕುಂಡಿ ಬರುತ್ತೆ. ಅದನ್ನ ಭಾರತದ ಅತಿ ದೊಡ್ಡ ಮುಕ್ತ ಸಂಗ್ರಹಾಲಯ ಅಂತ ಕೊಡೋದು. ಇದಕ್ಕಿಂತ ಮುಂಚೆ ಯಾವ್ದೈತ್ ಮತ್ತ? ಅಲ್ಲಲ್ಲ, ಭಾರತ ಅತಿ ದೊಡ್ಡ ಮುಕ್ತ ಇದು ಈಗ ಫಸ್ಟ್ ಅದಕ್ಕೆ ವಾರಂಗಲ್ ಅಂತ ಒಂದು ಬರುತ್ತೆ. ಎಲ್ಲೋ ತೆಲಂಗಾಣದಾಗ, ಅದು ವಾರಂಗಲ್ ತೆಲಂಗಾಣ ಮ್ಯೂಸಿಯಂ. ಅದನ್ನ ಘೋಷಣೆ ಮಾಡಿದ್ರು. ಬಟ್ ಈಗ ಅದಕ್ಕಿಂತ ದೊಡ್ಡದು ಏನಪ್ಪಾ ಅಂದ್ರೆ ಈ ಲಕ್ಕುಂಡಿ ಅಂತ ಘೋಷಣೆ ಆಯ್ತು. ಈ ಲಕ್ಕುಂಡಿ ಅನ್ನೋದು ಯಾರ ಒಂದು ಅತಿ ಹೆಚ್ಚು ಯಾವ ಒಂದು ದೇವಾಲಯದಲ್ಲಿ ಯಾವ ಧರ್ಮಕ್ಕೆ ಸೇರಿದು? ಜೈನ ದೇವಾಲಯಗಳದಾವ. ಹೌದಾ? ಈ ಲಕ್ಕುಂಡಿ ಯಾರ ರಾಜಧಾನಿಯಾಗಿತ್ತು? ಕಲ್ಯಾಣ ಚಾಲುಕ್ಯರು. ಹೌದಾ? ಕಲ್ಯಾಣ ಚಾಲುಕ್ಯರ ರಾಜಧಾನಿ ಆಗಿತ್ತು. ಈ ಲಕ್ಕುಂಡಿ ಐತಲ್ಲ, ಇದು ಕಲ್ಯಾಣ ಚಾಲುಕ್ಯರಿಗೆ ಏನಾಗಿತ್ತು? ಇದು ಟಂಕಶಾಲೆ ಆಗಿತ್ತು. ಇನ್ನೊಂದು ಯಾವ್ದು ಬರ್ತದೆ? ಲಕ್ಕುಂಡಿ ಮತ್ತು ಎರಡನೇ ಇದು ಆಕ್ಚುಲಿ. ಹೌದಾ? ಇದೊಂದು ಟಂಕಶಾಲೆ. ಹೌದಾ? ಅದೊಂದು ಕಲ್ಯಾಣ ಚಾಲುಕ್ಯರಲ್ಲಿ ಇರ್ತಕ್ಕಂಥ ಒಂದು ಟಂಕಶಾಲೆ, ಅದು ಲಕ್ಕುಂಡಿ. ಯಾವ್ದ್ರಿ? ನಾಗಾವೆಲ್ಲ. ಅದು ನೋಡಿ ಎಲ್ಲಿ ಅಂತ ಹೇಳ್ರಿ. ಬಟ್ ಒಂದೊಂದು ಟಂಕಶಾಲೆ ಅಂತೇಳಿ ಇದನ್ನ ಘೋಷಣೆ ಮಾಡಿದ್ರು. ಅತಿ ದೊಡ್ಡದೇನಪ್ಪಾ ಅಂದ್ರೆ ಇದು ಇತ್ತೀಚೆಗೆ ಮೊನ್ನೆ ನಮ್ಗೆ ಇದಕ್ಕೆ ಕಳಿಸಿದ್ರಲ್ಲ, ಗಣರಾಜ್ಯೋತ್ಸವಕ್ಕೆ. ಹೌದಾ? ಇದನ್ನ ಏನಂತ ಅದ್ರ ಹೆಸರು ಕೊಟ್ಟಿದ್ರು? ಲಕ್ಕುಂಡಿ ಕರಕುಶಲಗಳ ತೊಟ್ಟಿಲು ಅಂತೇಳಿ. ಹೌದಾ? ಅದ್ ಹೆಸರು ಕೊಟ್ಟಿದ್ರು. ಅದೊಂದು ಸ್ವಲ್ಪ ನೀವು ನೆನ್ಪಿಟ್ಕೋರಿ, ಅದು ಸೋಂಬಿಟ್ಟಂಗ. ಹೌದಾ? ನೀವು ಮ್ಯೂಸಿಯಂ ಡೇ ಯಾವಾಗ ಆಚರಣೆ ಮಾಡಿದ್ರು? ಮೊನ್ನೆ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅಂತ ಆಚರಣೆ ಮಾಡಿದ್ರಲ್ಲ, ಮೇ 18ನೇ ತಾರೀಕು. ಮೊನ್ನೆ ಮೇ 18ನೇ ತಾರೀಕು ಆಚರಣೆ ಮಾಡಿಲ್ಲ. ಹೌದಾ? ಅದು ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿ. ಪ್ರಧಾನಮಂತ್ರಿ ಸಂಗ್ರಹಾಲಯ ಎಲ್ಲೈತಿ? ಎಲ್ಲಿ? ದೆಹಲಿ ಐತಿ. ಹೌದಾ? ಇಂಡಿಯಾದ ಫಸ್ಟ್ ಅರ್ಥಕ್ವೇಕ್ ಮ್ಯೂಸಿಯಂ ಮಾಡಿದ್ರು. ಎಲ್ಲಿ ಮಾಡಿದ್ರು? ಅರ್ಥಕ್ವೇಕ್ ಫಸ್ಟ್. ಅದು ಇದು ಕರೆಂಟ್ ಅಫೇರ್ಸ್ ಹೇಳಾಕೈತೀನಿ. ಎಲ್ಲಿ ಮಾಡಿದ್ರು? ಅರ್ಥಕ್ವೇಕ್ ಮ್ಯೂಸಿಯಂ ಅಂದ್ರೆ ಭೂಕಂಪಗಳ ಮ್ಯೂಸಿಯಂ ಅಂತ ಮಾಡ್ಯಾರ. ಎಲ್ಲಿ ಮಾಡ್ಯಾರ? ಗುಜರಾತ್ ಮಾಡ್ಯಾರ. ಹೌದಾ? ಗುಜರಾತ್. ನೆಕ್ಸ್ಟ್ ಈ ಸಿಂಧು ನದಿ ನಾಗರಿಕ ಸಂಬಂಧಪಟ್ಟ ಒಂದು ಮ್ಯೂಸಿಯಂ ಮಾಡಿದಾರೆ ಮೊನ್ನೆ. ಎಲ್ಲಿ ಮಾಡಿದಾರೆ ಅಂದ್ರೆ ಅವ್ರ ಸಂಬಂಧಪಟ್ಟ ಏನೋ ಅವಶೇಷಗಳು ಸಿಕ್ಕರೆ ಅವುಗಳನ್ನ ಅಲ್ಲಿ ಇಡ್ಬೇಕಂತ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಅದನ್ನ? ಎಲ್ರಿ? ಸಿಂಧು ನದಿ ಸಂಬಂಧಪಟ್ಟದು ರಾಖಿಗರ್ ಎಲ್ಲಿ ಬರ್ತಿ? ಹರಿಯಾಣದಾಗ. ಹೌದಾ? ಹರಿಯಾಣದಾಗ ಅದನ್ನ ಮಾಡ್ಯಾರ. ರೈಟ್. ಇನ್ನೆಷ್ಟು ಮೆರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಮಾಡಿದಾರೆ. ಎಲ್ಲಿ ಮಾಡ್ಯಾರ? ಲೋತಾಲ್ ಗುಜರಾತ್ ಮಾಡ್ಯಾರ. ಹೌದಾ? ಲೋತಾಲ ಗುಜರಾತ್ ಅಲ್ಲಿ ಮಾಡ್ಯಾರ. ರೈಟ್. ಅದ ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟ್ ಧೋಲವೀರ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಮಾಡ್ಯಾರ ಮೊನ್ನೆ. ಎಲ್ಲಿ ಮಾಡ್ಯಾರ? ಎಲ್ಲಿ? ಧೋಲವೀರ ಎಲ್ಲೈತೆ? ಗುಜರಾತ್ ಒಳಗಡೆ. ಹೌದಾ? ಧೋಲವೀರ ಗುಜರಾತ್ ಅಲ್ಲಿ. ಆಯ್ತು. ರೈಟ್. ಮುಗಿಸೋಣ. ಓಕೆ, ಥ್ಯಾಂಕ್ ಯು.